ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಈಸ್ ಟೂರಿಂಗ್ ಆನ್ ಅ ಸ್ಕೂಟಿ. ಸೊ ಕ್ವಶನ್ ಮಾರ್ಕ್ ಹಾಕಿರ್ತೀನಿ ನಾನು ತಮ್ನೇಲಲ್ಲಿ. ದ ರೀಸನ್ ಬಂದ್ಬಿಟ್ಟು ಬಿಕಾಸ್ ತುಂಬ ಜನಕ್ಕೆ ಅನಿಸುತ್ತೆ ಸ್ಕೂಟರಲ್ಲಿ ಟೂರಿಂಗ್ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ. ಸಿ, ಐ ನೋ ದ್ಯಾಟ್ ಲಾಟ್ ಆಫ್ ಪೀಪಲ್ ನೋ ದ ಫ್ಯಾಕ್ಟ್ ದ್ಯಾಟ್ ತುಂಬ ಜನ ಟೂರಿಂಗ್ ಮಾಡ್ತಾರೆ ಸ್ಕೂಟರಲ್ಲಿ. ಬಟ್ ಸ್ಟಿಲ್ ತುಂಬ ಜನಕ್ಕೆ ಪ್ರಶ್ನೆ ಇದೆ ಇನ್ನೂ ದಟ್ ಸ್ಕೂಟರಲ್ಲಿ ಟೂರಿಂಗ್ ಮಾಡ್ಬೋದಾ, ಮಾಡೋಕ್ಕಾಗಲ್ಲ. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ನೀವು ಟೂರಿಂಗ್ ಮಾಡಬೇಕು ಅಂದರೆ ಹೆಂಗೆ ಬೇಕಾದರೂ ಟೂರಿಂಗ್ ಮಾಡ್ಬೋದು. ಸ್ಕೂಟರ್ ಏನು, ಸೈಕಲಲ್ಲೂ ತುಂಬ ಜನ ಟೂರ್ ಮಾಡ್ತಾರೆ. ಸೈಕಲ್ ಬಿಟ್ಟಾಕಿ ನಡ್ಕೊಂಡು ಟೂರ್ ಮಾಡ್ತಾರೆ. ಐ ಥಿಂಕ್ ರೀಸೆಂಟ್ಲಿ ನಾನು ನೋಡ್ತಾ ಇದ್ದೆ ಒಂದು ನ್ಯೂಸಲ್ಲಿ ವೇರ್ ಕರ್ನಾಟಕದಿಂದನೇ ಯಾರೋ ಒಬ್ಬರು ಐ ಥಿಂಕ್ ಕರ್ನಾಟಕದಿಂದ ಹಿಡಿದು ಅವರು ಹಿಮಾಲಯ ತನಕ ಅವರು ಟೂರ್ ಮಾಡಿದ್ದಾರೆ. ಸೊ ದೇವ್ರ ದರ್ಶನ ಪಡೆಯೋಕ್ಕೆ. ಸೊ ಆ ಥರ ಜನ ಇರಬೇಕಾದ್ರೆ ನೀವು ಇಂಡಿಯಾದಲ್ಲಿ ಸ್ಪಿರಿಟ್ಗೆ ಏನೂ ಕಮ್ಮಿ ಇಲ್ಲ. ಟೂರು ಯಾವುದ್ರಲ್ಲಾದರೂ ಮಾಡ್ಬೋದು. ಬಟ್ ಸ್ಕೂಟರ್ ವಿಚಾರ ಬಂದಾಗ ತುಂಬ ಜನ ಅಂದ್ಕೊಳ್ತಾರೆ ಇಟ್ ಈಸ್ ಜಸ್ಟ್ ಅಬೌಟ್ ಸ್ಪಿರಿಟ್ಟು. ಸ್ಕೂಟರಲ್ಲೇ ನಾನು ತುಂಬ ಜನ ನೋಡಿದ್ದೀನಿ. ಐ ಥಿಂಕ್ ಇಬ್ಬರು ಲೇಡೀಸ್ ನೋಡಿದ್ದೆ. ದೇ ವೇರ್ ಟೂರಿಂಗ್ ಫ್ರಮ್ ಕನ್ಯಾಕುಮಾರಿಯಿಂದ ಹಿಡಿದು ಅವರು ಕಾಶ್ಮೀರ ತನಕನೂ ಅವರು ಟೂರ್ ಮಾಡಿದ್ದಾರೆ. ಸೊ ಆ ಥರನೂ ತುಂಬ ಜನ ಇದ್ದಾರೆ. ಲೈಕ್ ಬಟ್ ಸ್ಟಿಲ್ ಪೀಪಲ್ಗೆ ಅದು ಇನ್ನೂ ಕಾಣಲ್ಲ ಎನಿವೇ. ಬಟ್ ದ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಈಸ್ ದ್ಯಾಟ್ ಅವ್ರಿಗೆ ತುಂಬ ಜನ ಅನಿಸುತ್ತೆ ದಟ್ ಇಟ್ ಈಸ್ ಆಲ್ ಅಬೌಟ್ ಸ್ಪಿರಿಟ್. ಅಂದರೆ ಆಬ್ವಿಯಸ್ಲಿ ಸ್ಪಿರಿಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಬಟ್ ಈಸ್ ಇಟ್ ಆ್ಯಕ್ಚುಲಿ ಪ್ರಾಕ್ಟಿಕಲು? ಈಸ್ ಇಟ್ ಆ್ಯಕ್ಚುಲಿ ನಾವು ಇನ್ ಜನರಲ್ ನನ್ನ ಹತ್ರ ಅಷ್ಟೊಂದು ಸ್ಪಿರಿಟ್ ಇಲ್ಲ ಗುರು ಅಂದರೂ ಟೂರ್ ಮಾಡ್ಬೋದಾ ಆನ್ ದ ಸ್ಕೂಟರ್ ಅಂತ ತುಂಬ ಜನಕ್ಕೆ ಪ್ರಶ್ನೆ ಇದೆ. ಆ್ಯಂಡ್ ತುಂಬ ಜನರು ಮನೆಯಲ್ಲಿ ದೆರ್ ಈಸ್ ಫಾರ್ ಮೆನಿ ಅದರ್ ರೀಸನ್ಸು. ನೀವು ಇನ್ನೂ ಯಂಗ್ ಇದ್ದೀರಾ, ಇನ್ನೂ ಅರ್ನ್ ಮಾಡಿಲ್ಲ, ಅವ್ರು ಏನೋ ಲೈಫಲ್ಲಿ ಈಗ ಸ್ವಲ್ಪ ಕಷ್ಟ ಇದೆಯೋ, ಆರ್ ಸಮ್ ಪೀಪಲ್ ಐ ನೋ ಹೂ ಆರ್ ಓನಿಂಗ್ ಆಬ್ವಿಯಸ್ಲಿ ಟೂರಿಂಗ್ ಬೈಕ್ಸು, ಅಡ್ವೆಂಚರ್ ಬೈಕ್ಸ್ ಇರ್ಬೋದು. ಅವರು ಸ್ಕೂಟರಲ್ಲೆಲ್ಲ ಯಾವನಿಗೂ ಟೂರ್ ಮಾಡ್ತಾನೆ, ಏನು ಕಂಟೆಂಟ್ ಏನೂ ಇಲ್ಲ ಅಂತಲೂ ಅನ್ಕೋತಾರೆ. ಬಟ್ ನಾರ್ಮಲಿ ಪೀಪಲ್ ಹೂ ಡೋಂಟ್ ಹ್ಯಾವ್ ದಟ್ ಲೈಕ್ ಫೆಸಿಲಿಟಿ ಆರ್ ಕೇಪಬಿಲಿಟಿ ಆರ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರಲ್ಲ ಟು ಬೈ ಬಿಗರ್ ಬೈಕು. ನಾರ್ಮಲ್ ಬೈಕ್ ತೊಗೊಳೋಕ್ಕೂ ಕೇಪಬಿಲಿಟಿ ಇರಲ್ಲ. ಅವ್ರ ಮನೆಯಲ್ಲೂ ಒಂದೊಂದ್ಸಲಿ ಬೈತಾರೆ ಸ್ಕೂಟರ್ ಮಾತ್ರ ನೀನು ಓಡಿಸ್ಬೋದು, ಬೇರೆ ಓಡಿಸೋಂಗಿಲ್ಲ. ಅಟ್ ಕರೆಂಟ್ ಪಾಯಿಂಟ್ ಆಫ್ ಟೈಮು ನೀವು ಫ್ರೀ ಆದಮೇಲೆ ನೀವು ಏನು ಬೇಕಾದರೂ ಓಡಿಸ್ಬೋದು. ಸೊ ಅಂಥವರು ದೇ ವಿಲ್ ಬಿ ಥಿಂಕಿಂಗ್ ವೆದರ್ ನಾನು ಸ್ಕೂಟರಲ್ಲಿ ಓಡಿಸ್ಬೋದಾ ಇಲ್ವಾ, ಟೂರಿಂಗ್ ಏನು ಗುರು, ಸ್ಕೂಟರ್ ಇರೋದು ಸಿಟಿಯಲ್ಲಿ ಮಾತ್ರ ಓಡಿಸೋಕ್ಕೆ ಅಲ್ವಾ ಅಂತ ನಿಮ್ಮ ಮೈಂಡಲ್ಲಿರುತ್ತೆ. ಸೊ ಸ್ಕೂಟರಲ್ಲಿ ಆಲ್ರೆಡಿ ದೇರ್ ಆರ್ ಸುಮಾರು ಇನ್ಸ್ಟೆನ್ಸಸ್ ಇದೆ, ಪೀಪಲ್ ಹ್ಯಾವ್ ಡನ್ ಟೂರಿಂಗು. ಬಟ್ ಸ್ಟಿಲ್ ಅದು ಸ್ಪಿರಿಟ್ಗಿಂತನೂ ಇನ್ನೂ ಮೇಲಿದೆಯಾ, ಇಸ್ ಇಟ್ ಪ್ರಾಕ್ಟಿಕಲ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಣ. ಫಸ್ಟ್ಲಿ ವೈ ಪೀಪಲ್ ಕನ್ಸಿಡರ್ ಟೂರಿಂಗ್ ಇನ್ ಸ್ಕೂಟರ್ ಡಿಫಿಕಲ್ಟು ಆರ್ ಸಮ್ಟೈಮ್ಸ್ ಇಂಪಾಸಿಬಲ್ಲು. ಸಿ, ನನ್ನ ಒಪಿನಿಯನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ವೈ ಪೀಪಲ್ ಕನ್ಸಿಡರ್ ಟೂರಿಂಗ್ ಆನ್ ಅ ಸ್ಕೂಟಿ ಇಂಪಾಸಿಬಲ್ ಆರ್ ಐ ವುಡ್ ಸೇ ತುಂಬ ಕಷ್ಟ ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಬಿಕಾಸ್ ಆಫ್ ಐ ವುಡ್ ಸೇ ಮೈಂಡ್ ಸೆಟ್. ಎಸ್, ದ ಮೈಂಡ್ ಸೆಟ್ ಇಸ್ ದ ಬಿಗ್ಗೆಸ್ಟ್ ಹರ್ಡಲ್ ಅಂತಲೇ ಹೇಳ್ತೀನಿ ನೀವು ಸ್ಕೂಟರಲ್ಲಿ ಟೂರಿಂಗ್ ಮಾಡೋದಕ್ಕೆ. ದ ಥಿಂಗ್ ಈಸ್ ಆಬ್ವಿಯಸ್ಲಿ ಫಸ್ಟ್ಲಿ ನಿಮಗೆ ಎಲ್ಲೂ ನೀವು ನೋಡೋಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ, ತುಂಬ ರೇರ್ಲಿ ಯು ಸಿ. ಆ್ಯಸ್ ಎ ಟೋಲ್ಡು ಸ್ಪಿರಿಟ್ ಥರ ನೋಡ್ತೀರಾ, ರೆಗ್ಯುಲರಾಗಿ ಆರಾಮಾಗಿ ಟೂರ್ ಮಾಡೋರು ತುಂಬ ಕಮ್ಮಿ ನೋಡ್ತೀರಾ. ಆ ಟೂರ್ ಮಾಡೋರು ನೀವು ನೋಡಿದ್ರೂ ಫಸ್ಟ್ ಆಫ್ ಆಲು ಅವ್ರ ಕಂಟೆಂಟ್ ನೋಡ್ತೀರಾ. ಕಂಟೆಂಟಲ್ಲಿ ಯಾರು ಕಾಮೆಂಟ್ ಸೆಕ್ಷನಲ್ಲಿ ಯಾರು ಕಮೆಂಟ್ ಮಾಡಿರಲ್ಲ, ಅಷ್ಟು ಜನ ಇರಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಓಕೆ ಸ್ಕೂಟರಲ್ಲಿ ಟೂರ್ ಮಾಡೋದೆಲ್ಲ ಏನು ಗುರು, ಅದೆಲ್ಲ ಏನೂ ಇರಲ್ಲ. ಆ್ಯಂಡ್ ಆಲ್ಸೋ ನಿಮಗೆ ಆ ಪ್ರೈಡ್ ಫೀಲ್ ಆಗಲ್ಲ, ಅವ್ರು ನಿಮಗೆ ಸ್ಟೇಟಸ್ ಫೀಲ್ ಆಗಲ್ಲ. ನೀವೊಂದು ಅಡ್ವೆಂಚರ್ ಟೂರನ್ನು ಆ್ಯಸ್ ಆಲ್ರೆಡಿ ಟೋಲ್ಡು ಇಟ್ ಈಸ್ ಮೋರ್ ಅ ಮಾರ್ಕೆಟಿಂಗ್ ಥಿಂಗು. ಬಿಕಾಸ್ ಇಟ್ ಈಸ್ ನಾಟ್ ಲೈಕ್ ನೀವು ಆ ಅಡ್ವೆಂಚರ್ ಟೂರಲ್ಲಿ ಇಟ್ಕೊಂಡು ನೀವು ಎಷ್ಟೋ ದೂರ ಮೈಲಿ ಹೋಗ್ಕೊಂಡು ಎಷ್ಟೊಂದು ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗಲ್ಲ. ಇಟ್ಸ್ ಮೋರ್ ಅಬೌಟ್ ಅಡ್ವೆಂಚರ್ ಟೂರಿಂಗಲ್ಲಿ ಮಾಡಿದ್ರೆ ಇಟ್ ಈಸ್ ಮೋರ್ ಎಕ್ಸೆಪ್ಟಬಲ್ ಇನ್ ದ ಸೊಸೈಟಿ ಅಂತ. ಆ ಥರ ನೀವು ಅವ್ರು ನಾರ್ಮಲಿ ಒಂದು ಬೈಕಲ್ಲಿ ಟೂರ್ ಮಾಡ್ತೀರಾ ಅಂದರೆ ಅಟ್ಲೀಸ್ಟ್ ಏನೋ ಎಕ್ಸೆಪ್ಟಬಲ್ಲು. ಸ್ಕೂಟರಲ್ಲಿ ಯಾವನ್ ಗುರು ಟೂರ್ ಮಾಡ್ತಾನೆ, ಸೈಕಲಲ್ಲಿ ಯಾವನ್ ಗುರು ಟೂರ್ ಮಾಡ್ತಾನೆ ಅಂತ ಇರುತ್ತೆ. ಸೊ ದ್ಯಾಟ್ ಈಸ್ ದ ಥಿಂಗು. ದ ಮೈಂಡ್ ಸೆಟ್ ಇಸ್ ದ ಮೇನ್ ರೋಡ್ ಬ್ಲಾಕು ಮೋರ್ ದೆನ್ ಎನಿಥಿಂಗು. ಸೊ ಮೈಂಡ್ ಸೆಟ್ ಬಿಟ್ಟರೂ ಐ ವುಡ್ ಸೇ there are some practical reason. It's not like that is the only thing, but mindset is the main reason. So let's now look at the practical reasons. So ಯಾವುದು ಪ್ರಾಕ್ಟಿಕಲ್ ರೀಸನ್ಸಿಂದ ಜನ ಟೂರ್ ಮಾಡಲ್ಲ ಆನ್ ದ ಸ್ಕೂಟರು. ಸೊ ಪ್ರಾಕ್ಟಿಕಲ್ ರೀಸನ್ ಬರೋದಾದರೆ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಯು ವಿಲ್ ಫೀಲ್ ವೆರಿ ಸ್ಲೋ ಆನ್ ದ ಬೈಕು. ಸಿ, ಐ ಆಮ್ ಕನ್ಸಿಡರಿಂಗ್ ದ ಮಾಸ್ ಮಾರ್ಕೆಟ್ ಬೈಕ್ಸ್ ಇಲ್ಲಿ. ಸೊ ಮಾಸ್ ಮಾರ್ಕೆಟ್ ಬೈಕ್ಸ್ ನಿಮಗೆ ಗೊತ್ತು, ಅರೌಂಡ್ 110 cc, 125 cc, 150 cc, 160 cc ಇದೆ. ಇದಕ್ಕಿಂತಲೂ ಜಾಸ್ತಿ ಸಿ ಸಿ ಇರೋ ಬೈಕ್ಸ್ ಇದೆ. ಈಗ ರೀಸೆಂಟ್ಲಿ ನಿಮಗೆ ಹಾಂಡಾದವ್ರದ್ದು ಲಾಂಚ್ ಮಾಡಿದ್ದಾರೆ X750 ADV. ಸೊ ಅದು ನೀವು ನೋಡ್ದೇ ಗೊತ್ತಾಗುತ್ತೆ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವು. ಬಟ್ ದ ಥಿಂಗ್ ಈಸ್ ಆಬ್ವಿಯಸ್ಲಿ ಐ ಆಮ್ ನಾಟ್ ಕನ್ಸಿಡರಿಂಗ್ ದೋಸ್ ಕೈಂಡ್ ಆಫ್ ಬೈಕ್. ಸೊ ಆ ಸ್ಕೂಟರಲ್ಲಿ ನೀವು ಮಾಡ್ಬೋದು ಅಂತ ನಿಮಗೂ ಗೊತ್ತಿರುತ್ತೆ. ಬಟ್ ಐ ಆಮ್ ಕನ್ಸಿಡರಿಂಗ್ ದ ನಾರ್ಮಲ್ ಮಾಸ್ ಮಾರ್ಕೆಟ್ ಸ್ಕೂಟರ್ಸು. ಸೊ ಅದರಲ್ಲಿ ನಿಮಗೆ ಆ ಫೀಲ್ ಬರಲ್ಲ ದಟ್ ಓಕೆ ಇದು ತುಂಬ ಫಾಸ್ಟಾಗಿ ಹೋಗುತ್ತೆ ಅಂತ. ಆರ್ ಟು ಬಿ ವೆರಿ ಆನೆಸ್ಟ್, ನೀವು ರೆಗ್ಯುಲರಾಗಿ ಸಿಟಿಯಲ್ಲಿ ಓಡಿಸ್ತೀರ ಅಂದರೆ ನಿಮಗೆ ಗೊತ್ತಾಗುತ್ತೆ ಇಟ್ ಕ್ಯಾನಾಟ್ ಗೋ ದಟ್ ಹೈವೇ ಸ್ಪೀಡ್ಸ್ ಅಂತ ಇದೆ. ಥಿಂಗ್ ಈಸ್ ಇಟ್ ಈಸ್ ಅ ಕೈಂಡ್ ಆಫ್ ಫ್ಯಾಕ್ಟ್ ಅಂತಲೇ ಹೇಳ್ತೀನಿ. ನೀವು ಒಂದು ಬೈಕಲ್ಲಿ ಯಾವ ಥರ ನೀವು ಕ್ರೂಸಿಂಗ್ ಸ್ಪೀಡ್ ಅವರ ಟಾಪ್ ಸ್ಪೀಡ್ ನೀವು ಅಚೀವ್ ಮಾಡ್ಬೋದು, ಒಂದು ಸ್ಕೂಟರಲ್ಲಿ ದೇರ್ ಆರ್ ಮೆನಿ ರೀಸನ್ಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಚೀವ್ ದಟ್ ಸ್ಪೀಡ್ಸು. ಸೊ ಡೆಫಿನೆಟ್ಲಿ ನೀವು ತುಂಬ ಸ್ಲೋ ಆಗಿ ಹೋಗ್ತೀರಾ ಫಾರ್ ಶೋರು.
ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನೀವು ಅದ್ರ ಜೊತೆಗೆ ಸ್ಲೋ ಆಗಿ ಬೇರೆ ಹೋಗ್ತೀರಾ, ಅದ್ರ ಜೊತೆ ನೀವು ತುಂಬ ಬ್ರೇಕ್ ತೊಗೋತೀರಾ. ದ ರೀಸನ್ ಯು ಟೇಕ್ ಸೋ ಮೆನಿ ಬ್ರೇಕ್ಸು, ಒಂದು ನೀವು ಡೆಫಿನೆಟ್ಲಿ ಯು ವಿಲ್ ಫೀಲ್ ಅ ಲಾಡ್ ಆಫ್ ಫೆಟಿಗು. ಅದಕ್ಕೆ ಎಷ್ಟೊಂದು ರೀಸನ್ಸ್ ಇದೆ, ಬಟ್ ಇನ್ ಜನರಲ್ ನೀವು ಸ್ಕೂಟರಲ್ಲಿ ಪಾಯಿಂಟ್ ಎ ಟು ಪಾಯಿಂಟ್ ಬಿ ನೀವು ಹೋಗ್ತೀರಾ ನೋಡಿ, ಎಸ್ಪೆಷಲಿ ಒಂದು ಲೊಕೇಶನ್ ಮೇ ಬಿ ಇಲ್ಲಿಂದ ನೀವು ಮೇ ಬಿ ಊಟಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ಮೈಸೂರಿಂದ. ಸೊ ಆವಾಗ ನಿಮಗೆ ಡೆಫಿನೆಟ್ಲಿ ಫೆಟಿಗ್ ಫೀಲ್ ಆಗುತ್ತೆ ಕಂಪೇರ್ ಟು ನೀವು ಒಂದು ಬೈಕಲ್ಲಿ ಹೋಗಿದ್ರೆ. ಡೆಫಿನೆಟ್ಲಿ ಆ ಫೆಟಿಗ್ ಲೆವೆಲ್ ಜಾಸ್ತಿ ಇದೆ. ರೀಸನ್ಸ್ ತುಂಬ ಇದೆ. ರೀಸನ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒನ್ ಆಫ್ ದ ಮೇನ್ ರೀಸನ್ ನನ್ನ ಪ್ರಕಾರ, ಇದರಲ್ಲಿ ನೀವು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಆಲ್ರೆಡಿ ಕಮ್ಮಿ ಇದೆ. ಸೊ ಅದರಿಂದ ನೀವು ಬ್ರೇಕ್ಸ್ ತೊಗೊಳ್ಳೇಬೇಕಾಗುತ್ತೆ. ಸೊ ಅರೌಂಡ್ 5 to 7 ಲೀಟರ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇರುತ್ತೆ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಸೊ ಅದರಿಂದ ನೀವು ಜಾಸ್ತಿ ಬ್ರೇಕ್ಸ್ ತೊಗೋತೀರಾ. ಸೊ ಅದು ಒಂದು ಟೈರ್ ಆಗುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಆಲ್ಸೋ ನೀವು ಇನ್ನೊಂದು ರೀಸನ್ನಿಂದ ಟೈರ್ ಆಗ್ತೀರಾ, ದಟ್ ಇಸ್ ದ ವಿಂಡ್ ಬ್ಲಾಸ್ಟು. ಸಾಕಷ್ಟು ವಿಂಡ್ ಬ್ಲಾಸ್ಟ್ ಇರುತ್ತೆ. ಎಸ್, ನೀವು ವಿಂಡ್ ಶೀಲ್ಡ್ ತೊಗೋಬೋದು ಕೆಲವು ಸ್ಕೂಟರ್ಸ್ಗೆ, ಬಟ್ ದ ಥಿಂಗ್ ಈಸ್ ನೀವು ಏನೇ ವಿಂಡ್ ಶೀಲ್ಡ್ ಹಾಕ್ತರೂ ದ ವೇ ಯು ಆರ್ ಸಿಟ್ಟಿಂಗ್ ಆನ್ ದ ಬೈಕು, ಬಿಕಾಸ್ ಆಫ್ ದ್ಯಾಟ್ ನೀವು ತುಂಬ ಫೆಟಿಗ್ ಫೀಲ್ ಮಾಡ್ತೀರಾ. ಸೊ ಇದರಿಂದ ಐ ವುಡ್ ಸೇ ಆಲ್ ದೀಸ್ ರೀಸನ್ಸಿಂದ ನೀವು ಡಿಸ್ಟೆನ್ಸ್ ನೀವು ಏನು ಕವರ್ ಮಾಡ್ತೀರಾ, ಐ ನೋ ಸ್ಪಿರಿಟಿಂದ ನೀವು ಎಷ್ಟು ದೂರ ಬೇಕಾದರೂ ಹೋಗ್ಬೋದು, ಬಟ್ ಇನ್ ಜನರಲ್ಲು ಐ ವುಡ್ ಸೇ ಇಫ್ ಯು ವಾಂಟ್ ಟು ಕವರ್ ಡಿಸ್ಟೆನ್ಸಸ್ಸು, ನೀವು 200 to 250 ಕಿಲೋಮೀಟರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಕವರ್ ಮಾಡೋಕ್ಕಾಗುತ್ತೆ ಇನ್ ಅ ಡೇ. ದಟ್ ಈಸ್ ದ ಟ್ರೂತ್ ಆ್ಯಕ್ಚುಲಿ. ಐ ನೋ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸ್ಪಿರಿಟೆಡ್ ರೈಡರ್ಸು. ಇನ್ ಜನರಲ್ ನೀವು ನಾರ್ಮಲಾಗಿ ರೈಡ್ ಮಾಡ್ತೀರಾ ಅಂದರೆ ದಟ್ ಈಸ್ ದ ಡಿಸ್ಟೆನ್ಸ್ ಯು ವಿಲ್ ಕವರ್. ಆ್ಯಂಡ್ ನಾನು ಇವತ್ತು ಟೂರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ, ದಟ್ ಈಸ್ ಅರೌಂಡ್ ದಿಸ್ ರೇಂಜ್ ಓನ್ಲಿ 200 to 250 ಅಷ್ಟೇ. ಸೊ ದ್ಯಾಟ್ ಈಸ್ ಒನ್ ಥಿಂಗು. ಸೊ ಇನ್ನೊಂದು ಥಿಂಗ್ ಏನಂದರೆ ಬೇಸಿಕಲಿ ದ ಓವರ್ ಆಲ್ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸು, ನೀವು ಇನ್ ಕೇಸ್ ನೀವು ಇದೆಲ್ಲ ಕಷ್ಟಪಟ್ಕೊಂಡು ರೈಡ್ ಮಾಡ್ತೀರಾ ಅಂದ್ರೂ ಯು ಡೆಫಿನೆಟ್ಲಿ ಫೀಲ್ ದ ಇಂಜಿನ್ ಇಸ್ ವೆರಿ ಸ್ಟ್ರೆಸ್ಡ್ ಅಂತ, ಎಕ್ಸೆಪ್ಟ್ ಫಾರ್ ಮೇ ಬಿ ಐ ವುಡ್ ಸೇ ದ ಏರಾಕ್ಸ್, ಬಿಕಾಸ್ ಅದರಲ್ಲಿ ನಿಮಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ. ಮೆಜಾರಿಟಿ ಆಫ್ ದ ಇಂಜಿನ್ಸ್ ನಿಮಗೆ ಐ ಥಿಂಕ್ ಏರ್ ಕೂಲ್ಡ್ ಇಂಜಿನ್ಸ್ ಇದೆ. ಸೊ ಆಲ್ ದೋಸ್ ಇಂಜಿನ್ನು ನೀವು ಓವರ್ ದ ಪೀರಿಯಡು ನೀವು ಕಂಟಿನ್ಯೂಸ್ ಆಗಿ ನೀವು ರೈಡ್ ಮಾಡ್ತಾ ಇದ್ದೀರಾ ವಿದೌಟ್ ಬ್ರೇಕ್ ಎಸ್ಪೆಷಲಿ ಮಾಡೋಕ್ಕೆ ಟ್ರೈ ಮಾಡಿದೆ, ತುಂಬ ಸ್ಟ್ರೆಸ್ಡ್ ಔಟ್ ಫೀಲ್ ಆಗುತ್ತೆ ಅದು ಇಂಜಿನ್ನು. ದಟ್ ಈಸ್ ಅ ಫ್ಯಾಕ್ಟ್ ನನ್ನ ಒಪಿನಿಯಲ್ಲಿ. ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಅ ಬೈಕು. ಸೊ ಬೈಕಲ್ಲಿ ನಿಮಗೆ ಅಷ್ಟೊಂದು ಸ್ಟ್ರೆಸ್ ಫೀಲ್ ಆಗೋಲ್ಲ, ಈವನ್ ದೋ ನೀವು ಲಾಂಗರ್ ಡ್ಯೂರೇಷನ್ ರೈಡ್ ಮಾಡ್ತಾ ಇದ್ರು. ಎಸ್, ಏರ್ ಕೂಲ್ಡ್ ಇಂಜಿನ್ಸು ಬರ್ತಾ ಬರ್ತಾ ಎಂಡಲ್ಲಿ ಸ್ವಲ್ಪ ಇಟ್ ಸ್ಟ್ರೆಸ್ಡ್ ಔಟ್ ಆದ್ರೂ ಇಟ್ ರೈಡ್ ಸೌಂಡ್ ಏನೇನೋ ಮಾಡುತ್ತೆ, ಬಟ್ ಅದು ಗಾಡಿ ಹೋಗ್ತಾ ಇರುತ್ತೆ. ಬಟ್ ಸ್ಕೂಟರ್ಸಲ್ಲಿ ಡೆಫಿನೆಟ್ಲಿ ನಿಮಗೆ ಆ ಸ್ಟ್ರೆಸ್ಡ್ ಔಟ್ ಫೀಲಿಂಗ್ ಬರುತ್ತೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ಯು ಹ್ಯಾವ್ ಟು ಎಕ್ಸೆಪ್ಟ್. ಅದಕ್ಕೆ ಹೇಳ್ತಾ ಇರೋದು ಬ್ರೇಕ್ಸ್ ತೊಗೊಳ್ಳೇಬೇಕಾಗುತ್ತೆ ನೀವು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂದುಬಿಡ್ತೀನಿ, ದ್ಯಾಟ್ ಈಸ್ ನೀವು ಲಗೇಜ್ನ ಹೆಂಗೆ ಕ್ಯಾರಿ ಮಾಡ್ತೀರಾ ಅಂತ ಒಂದು ಡೌಟ್ ಇದೆ. ಏನು ಲಗೇಜ್ನೆಲ್ಲ ಫುಲ್ ಡಿಕ್ಕಿ ಒಳಗಡೆ ಹಾಕ್ಬಿಡ್ಲಾ ಅಂತ ಅನ್ಸುತ್ತೆ, ಬಟ್ ಆ್ಯಕ್ಚುಲಿ ಆ ಥರ ನೀವು ಮಾಡೋಕ್ಕಾಗಲ್ಲ. ಡಿಕ್ಕಿ ಒಳಗಡೆ ನೀವು ಸರ್ಟನ್ ಐಟಮ್ಸ್ ನೀವು ಕ್ಯಾರಿ ಮಾಡ್ಬೋದು, ಬಟ್ ಲಗೇಜ್ ಅಂದರೆ ಬಟ್ಟೆ ಗಿಟ್ಟೆ ಎಲ್ಲ ನೀವು ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ಈಸ್ ಇಂಪಾಸಿಬಲ್ ಟು ಡೂ ಆನ್ ಅ ಸ್ಕೂಟರು. ಬಟ್ ಯಾವ ಥರ ನೀವು ಕ್ಯಾರಿ ಮಾಡ್ಬೋದು ಅದು ಹೇಳ್ತೀನಿ. ತುಂಬ ಈಸಿ ಇದೆ, ಅಷ್ಟೊಂದೇನು ಏನು ರಾಕೆಟ್ ಸೈನ್ಸ್ ಎಲ್ಲ, ಬಟ್ ನಿಮ್ಗೆ ಹೇಳ್ಬಿಡ್ತೀನಿ. ದಟ್ ಈಸ್ ದ ಥಿಂಗ್. ಬಟ್ ಇಷ್ಟೆಲ್ಲ ಕಷ್ಟ ಇರಬೇಕಾದ್ರೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಗುಡ್ ಥಿಂಗ್ಸ್ ಟು ಕನ್ಸಿಡರ್ ಇಫ್ ಯು ವಾಂಟ್ ಟು ರೈಡ್ ಸ್ಕೂಟರ್ ಫಾರ್ ಟೂರಿಂಗ್. ಸಿ, ಸ್ಕೂಟರ್ ಫಾರ್ ಟೂರಿಂಗ್ ಏನಕ್ಕೆ ಒಳ್ಳೆಯದು ಐ ವುಡ್ ಸೇ ಅಂತ ಕೇಳೋದಾದರೆ, ಐ ನೋ ದ ಪೇನ್ ಇಸ್ ದೇರ್. ನೀವು ಪಾಯಿಂಟ್ ಎ ಟು ಪಾಯಿಂಟ್ ಬಿ ರೀಚ್ ಆಗ್ತೀರಾ ನೋಡಿ. ಫಾರ್ ಎಕ್ಸಾಂಪಲ್ ನೀವು ಮೈಸೂರಿಂದ ಗೋವಾಗೆ ಹೋಗಬೇಕು. ಸೊ ನಿಮಗೆ ಗೊತ್ತು ತುಂಬ ಬ್ರೇಕ್ಸ್ ತೊಗೋಬೇಕಾಗತ್ತೆ. ಮೇ ಬಿ ನೀವು ಜನರಲಿ ನೀವು ಒಂದು ಲೊಕೇಶನಲ್ಲಿ ನೀವು ಸ್ಟೇ ಮಾಡ್ತೀರ ಅಂದರೆ ಮೇ ಬಿ 3 ಲೊಕೇಶನ್ ಸ್ಟೇ ಮಾಡಬೇಕಾಗತ್ತೆ ಅಂಟಿಲ್ ಯು ರೀಚ್ ಗೋವಾ. ಆಲ್ ದೋಸ್ ಪೇನ್ಸ್ ನೀವು ಐ ವುಡ್ ಸೇ ಯು ಹ್ಯಾವ್ ಟು ಗೋ ಥ್ರೂ. ಬಟ್ ದ ಬಿಗ್ಗೆಸ್ಟ್ ರೀಸನ್ ವೈ ಪೀಪಲ್ ಲವ್ ಟೂರಿಂಗ್ ಆನ್ ಅ ಸ್ಕೂಟರ್ ಅಂದರೆ ವೆನ್ ಯು ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್, ದಟ್ ಈಸ್ ವೆನ್ ಯು ಸ್ಟಾರ್ಟ್ ಎಂಜಾಯಿಂಗ್ ದ ಸ್ಕೂಟರ್. ಸಿ, ನಿಮಗೆ ಗೊತ್ತು ಗೋವಾದಲ್ಲಿ ವಾಟ್ ಈಸ್ ಮೋರ್ ಫೇಮಸ್ಸು. ಸೊ ಆಬ್ವಿಯಸ್ಲಿ ಬುಲೆಟಲ್ಲಿ ಆಬ್ವಿಯಸ್ಲಿ ನೀವು ರೈಡ್ ಮಾಡಿಕೊಂಡು ಗೋವಾನ ಎಂಜಾಯ್ ಮಾಡೋದು. ಆ್ಯಂಡ್ ಸೆಕೆಂಡ್ ವಿಲ್ ಬಿ ಟು ರೈಡ್ ಅ ಸ್ಕೂಟಿ ಆ್ಯಂಡ್ ಎಕ್ಸ್ಪ್ಲೋರ್ ಗೋವಾ. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಫನ್ನು. ಆ್ಯಂಡ್ ದಟ್ ಈಸ್ ಸಮಥಿಂಗ್ ನಿಮ್ಮ ಸ್ಟಾರ್ಟ್ ಆಫ್ ಯುವರ್ ಐ ವುಡ್ ಸೇ ನಿಮ್ಮದು ಕಾಲೇಜ್ ಲೈಫು ಆರ್ ಮೇ ಬಿ ಸ್ಟಾರ್ಟ್ ಆಫ್ ಯುವರ್ ವರ್ಕ್ ಲೈಫು ನೀವು ಎಂಜಾಯ್ ಮಾಡಿರ್ತೀರ ಗೋವಾಗೆ ಹೋಗ್ಬಿಟ್ಟು ಸ್ಕೂಟರಲ್ಲಿ ಸುತ್ತಾಡಿಕೊಂಡು ಫನ್ ಮಾಡೋದು. ಸೊ ಅದೇ ಥರ ಎಷ್ಟೊಂದು ಪ್ಲೇಸಸ್ ಇದೆ, ಊಟಿನೋ ಚಿಕ್ಕಮಂಗ್ಳೂರು, ಸ್ಕೂಟರಲ್ಲಿ ಹೋಗ್ಬಿಟ್ಟು ಹ್ಯಾವಿಂಗ್ ಫನ್. ನೀವು ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್ ಯು ಡೂ. ನೀವು ಯಾವುದೋ ಒಂದು ಲೊಕೇಶನ್ ಹೋಗ್ತೀರಾ, ಎಸ್ಪೆಷಲಿ ಗೋವಾಗೆ ಹೋದಾಗ ಯು ರೆಂಟ್ ಅ ಸ್ಕೂಟರು ಆ್ಯಕ್ಚುಲಿ. ಸೊ ಅದರಲ್ಲಿ ದಟ್ ಫನ್ ಇದೆ ನೋಡಿ ಎಕ್ಸ್ಪ್ಲೋರ್ ಮಾಡೋಕ್ಕೆ, ದ್ಯಾಟ್ ಈಸ್ ಅ ಡಿಫರೆಂಟ್ ಲೆವೆಲ್. ಐ ಆಮ್ ನಾಟ್ ಸೇಯಿಂಗ್ ದಟ್ ನೀವು ಬೈಕಲ್ಲಿ ಒಂದು ಕ್ರೂಸರಲ್ಲಿ ದಟ್ ಬೈಕ್ ಫೀಲ್ ಜೊತೆ ಎಂಜಾಯ್ ಮಾಡೋದು, ದಟ್ ಈಸ್ ಆಲ್ಸೋ ದೇರ್. ಬಟ್ ಸ್ಕೂಟರಲ್ಲಿ ಒಂದು ಡಿಫರೆಂಟ್ ಮಜಾನೇ ಇದೆ. ಸ್ಕೂಟರಲ್ಲಿ ನೀವು ತುಂಬಾ ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡಿರ್ತೀರ. ಸಿಟ್ಟಿಂಗ್ ಪಾಶ್ಚರ್ ನಿಮ್ಮದು ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಎಸ್ಪೆಷಲಿ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನೀವು ತುಂಬಾ ಕಂಫರ್ಟೇಬಲ್ ಆಗಿರ್ತೀರ. ಆ್ಯಂಡ್ ಆಲ್ಸೋ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ವಾಟ್ ಯು ಆರ್ ವೇರಿಂಗ್ ಆ್ಯಕ್ಚುಲಿ. ಸೊ ನೀವು ಆರಾಮಾಗಿ ನೀವು ಬೀಚ್ಗೆ ಹೋಗ್ತಾ ಇದ್ದೀರಾ, ಚಡ್ಡಿ ಚಪ್ಪಲ್ಲು ಆರಾಮಾಗಿ ನೀವು ಬೀಚ್ ಹತ್ರ ಹೋಗ್ಬಿಟ್ಟು ಚಿಲ್ಲಾಗಿ ನೀವು ಹೋಗ್ಬೋದು. ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಇಟ್. ಐ ನೋ ಲಾಟ್ ಆಫ್ ಪೀಪಲ್ ಡೂ ದ್ಯಾಟ್ ಇನ್ ದರ್ ಬೈಕ್ಸ್ ಆಲ್ಸೋ. ಆರಾಮಾಗಿ ಮಾಡ್ತಾರೆ, ಚಪ್ಪಲ್ ಹಾಕ್ಕೊಂಡು ಹಿಮಾಲಯನ ಓಡಿಸ್ತಾರೆ. ಬಟ್ ದ ಥಿಂಗ್ ಈಸ್ ಯು ಕ್ಯಾನ್ ಆ್ಯಕ್ಚುಲಿ ಡೂ ಇಟ್ ಆನ್ ಅ ಸ್ಕೂಟರ್. ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನೀವು ಕೇಳ್ಬೋದು ವಾಟ್ ಈಸ್ ದ ಪಾಯಿಂಟು, ಬೈಕಲ್ಲೇ ಮಾಡ್ತೀನಲ್ಲ ಸ್ಕೂಟರಲ್ಲಿ ಏನಕ್ಕೆ ಮಾಡಬೇಕು ಅಂತ ಕೇಳಿದ್ರೆ, ಸ್ಕೂಟರಲ್ಲಿ ದ ಬೆಸ್ಟ್ ಪಾರ್ಟ್ ಈಸ್ ಯು ಡೋಂಟ್ ನೀಡ್ ಟು
ಚೇಂಜ್ ಗೇರ್. ಸೊ ದೇರ್ ಇಸ್ ನೋ ಗೇರ್ಸ್, ಜಸ್ಟ್ ಥ್ರಾಟಲ್, ಬರೀ ಥ್ರಾಟಲ್ ರಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಐ ನೋ ಯು ಎಂಜಾಯ್ ದ ಸೇಮ್ ಥಿಂಗ್ ಇನ್ ದ ಸಿಟಿ. ನೀವು ಮನೇಲಿ ಇರಬೇಕಾದ್ರೆ ಸಿಟಿಯಲ್ಲಿ ನೀವು ಎಂಜಾಯ್ ಮಾಡ್ತೀರಾ. ಬಟ್ ವೆನ್ ಯು ಟೂರ್ ಆ್ಯಂಡ್ ಯು ಎಕ್ಸ್ಪ್ಲೋರ್ ದ ಪ್ಲೇಸ್ ಇಲ್ವಾ, ಅಲ್ಲಿ ಎಷ್ಟೊಂದು ಕಡೆ ನಿಮಗೆ ಓಪನ್ ರೋಡ್ಸ್ ಇರುತ್ತೆ. ಐ ನೋ ಗೋವಾದಲ್ಲಿ ಇವಾಗ ಅಷ್ಟೊಂದು ಲೈಕ್ ಓಪನ್ ರೋಡ್ಸ್ ಇಲ್ಲ, ತುಂಬ ಟ್ರಾಫಿಕ್ ಇದೆ, ಬಟ್ ದೇರ್ ಆರ್ ಮೆನಿ ಪ್ಲೇಸಸ್ಸು ವೇರ್ ಯು ಎಂಜಾಯ್ ದಟ್ ಓಪನ್ ರೋಡ್ಸು. ಆ್ಯಂಡ್ ವೈಲ್ ಎಕ್ಸ್ಪ್ಲೋರಿಂಗ್ ಸ್ಲೋಲಿ ಆರಾಮಾಗಿ ರಿಲ್ಯಾಕ್ಸಾಗಿ ನೀವು ಮಾಡ್ತೀರಾ ನೋಡಿ, ಅದರಲ್ಲಿ ಗೇರೇ ಇಲ್ಲದೆ ಇರಬೇಕಾದ್ರೆ ಜಸ್ಟ್ ಥ್ರಾಟಲ್ ಕೊಟ್ಕೊಂಡು ಹೋಗಬೇಕಾದ್ರೆ ಇರೋ ಫನ್ನೇ ಬೇರೆ. ಓಕೆನಾ? ಸೊ ದ್ಯಾಟ್ ಈಸ್ ದ ಥಿಂಗ್ ವೈ ಯು ಎಂಜಾಯ್ ಆ್ಯಕ್ಚುಲಿ ಸ್ಕೂಟರು. ಆ್ಯಂಡ್ ವಿತ್ ಆಲ್ ದ ಥಿಂಗ್ಸು ನಿಮಗೆ ದ ಮೇನ್ ಪಾರ್ಟು ಇದರಲ್ಲಿ ಐ ವುಡ್ ಸೇ ಇಮೋಷ್ನಲಿ ಹೌ ಯು ಫೀಲ್ ಈಸ್ ಬೇಸಿಕಲಿ ಯು ಫೀಲ್ ಕನೆಕ್ಟೆಡ್ ವಿತ್ ದ ಸಿಟಿ. ಬಿಕಾಸ್ ನೀವು ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತೀರಾ. ಬಿಕಾಸ್ ನೀವೊಂದು ಅಡ್ವೆಂಚರ್ 390 ಇಲ್ಲ ಹಿಮಾಲಯನ್ ತೊಗೊಂಡು ಹೋದರೆ ಎಲ್ಲರೂ ನಿಮ್ಮನ್ನ ನೋಟಿಸ್ ಮಾಡ್ತಾರೆ. ಆ್ಯಂಡ್ ಯು ಫೀಲ್ ಲೈಕ್ ಯು ಆರ್ ಅ ಟೂರರ್. ನೀವು ಎಲ್ಲಿಂದನೋ ಆಚೆ ಕಡೆಯಿಂದ ಬಂದಿದ್ದೀರಾ ಅಂತ ಅನಿಸುತ್ತೆ. ಆ್ಯಂಡ್ ನಿಮಗೂ ಅನಿಸುತ್ತೆ. ಬೇರೆಯವ್ರಿಗೆ ನೀವು ಈವನ್ ಗೋವಾದಲ್ಲಿನೂ ನೀವು ಸ್ಕೂಟರಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ನೀವು ಆಚೆ ಕಡೆಯಿಂದ ಬಂದಿದ್ದೀರಾ ಅಂತ. ಬಿಕಾಸ್ ಆ ಥರ ಇರ್ತೀರಿ, ನೀವು ಎಕ್ಸೈಟೆಡ್ ಆಗಿರ್ತೀರಾ. ಬಟ್ ದ ಥಿಂಗ್ ಇಸ್ ಯು ಫೀಲ್ ಆ್ಯಕ್ಚುಲಿ ದ್ಯಾಟ್ ಯು ಆರ್ ಬ್ಲೆಂಡೆಡ್ ಇನ್ ಟು ದ ಸಿಟಿ. ನೀವು ಬ್ಲೆಂಡ್ ಆಗಿರೋ ಸಿಟಿ ಒಳಗಡೆ, ದಟ್ ಸಿಟಿ ಕಲ್ಚರು, ದಟ್ ವೈಬ್ ಒಳಗಡೆ ಬ್ಲೆಂಡ್ ಆದಂಗೆ ಫೀಲ್ ಆಗುತ್ತೆ. ದಟ್ ಈಸ್ ಸಮಥಿಂಗ್ ಐ ಫೀಲ್. ಆಬ್ವಿಯಸ್ಲಿ ಮೋಟರ್ ಸೈಕಲಲ್ಲೂ ಒಂದೊಂದ್ಸಲಿ ಫೀಲ್ ಆಗುತ್ತೆ, ಎಸ್ಪೆಷಲಿ ದ ರೆಟ್ರೋ ಮೋಟರ್ ಸೈಕಲು. ಬಟ್ ನನ್ನ ಪ್ರಕಾರ ಸ್ಕೂಟರಲ್ಲಿ ದ ವೇ ಯು ಫೀಲ್ ಆನ್ ದ ಸ್ಕೂಟರ್ ಈಸ್ ಅ ಡಿಫರೆಂಟ್ ಲೆವೆಲ್ ಅಂತ ಹೇಳ್ತೀನಿ. ಸೊ ದಟ್ ಈಸ್ ವೈ ಐ ಆ್ಯಕ್ಚುಲಿ ಎಂಜಾಯ್ ಟೂರಿಂಗ್ ಆನ್ ಅ ಸ್ಕೂಟರು. ಎಕ್ಸ್ಪ್ಲೋರ್ ಮಾಡಬೇಕು, ಟೂರ್ ಮಾಡಿಬಿಟ್ಟು ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ 2-3 ಡೇಸು ಇರೋ ಮಜಾನೇ ಬೇರೆ ಇದೆ. ಫಾರ್ ದೋಸ್ ಪೀಪಲ್ ಎಸ್ಪೆಷಲಿ ಹೂ ಹ್ಯಾವ್ ಬಿಗರ್ ಮೋಟರ್ ಸೈಕಲು, ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಯು ಕ್ಯಾನ್ ಟ್ರೈ ಇಟ್ ಫಾರ್ ಶ್ಯೂರ್. ಎನಿವೇ, ನಾವು ಇವಾಗ ಬರೋಣ ದ ರಿಕ್ವೈರ್ಮೆಂಟ್ಸ್ಗೆ. ಸೊ ಈ ಥರ ಇರಬೇಕಾದ್ರೆ ಮಜಾ ಮಾಡೋಣ ಅಂದರೆ ಏನೇನು ರಿಕ್ವೈರ್ಮೆಂಟ್ ಇದೆ, ಸ್ಕೂಟರ್ ಇದ್ದರೆ ಸಾಕಾ ಆರ್ ಎನಿಥಿಂಗ್ ಎಲ್ಸ್ ನಾವು ತೊಗೋಬೇಕಂತ ಕೇಳಿದ್ರೆ, ಫಸ್ಟ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ರೈಡಿಂಗ್ ಗೇರ್ಸು. ಸಿ, ನೀವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಐ ಡೋಂಟ್ ವಾಂಟ್ ಟು ಗಿವ್ ಯು ಎನಿ ರಿಸ್ಟ್ರಿಕ್ಷನು. ಐ ನೋ ಇಟ್ ಈಸ್ ಸೇಫರ್ ಟು ಹ್ಯಾವ್ ರೈಡಿಂಗ್ ಗೇರ್ಸು, ಬಟ್ ಯು ನೋ ವಾಟ್ ವಿಲ್ ಹ್ಯಾಪನ್ನು. ಸೊ ನೀವು ಸ್ಕೂಟರ್ ತೊಗೊಂಡೋಗಿದ್ದೀರಿ ಅಂದರೆ ಯು ವಾಂಟ್ ಟು ಬಿ ಫ್ರೀ ಆಫ್ ಎವ್ರಿಥಿಂಗು. ಸೊ ನೀವು ಫ್ರೀ ಆಗಿ ನೀವು ಇರ್ಬೋದು. ಐ ವಿಲ್ ನಾಟ್ ಗಿವ್ ಯು ಎನಿ ರಿಸ್ಟ್ರಿಕ್ಷನ್, ಬಟ್ ಇಟ್ ಈಸ್ ಸೇಫರ್ ಟು ಹ್ಯಾವ್ ರೈಡಿಂಗ್ ಗೇರ್ಸ್ ಎನಿವೆ. ಬಟ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಡೆಫಿನೆಟ್ಲಿ ನೀವು ರೈಡಿಂಗ್ ಗೇರ್ಸ್ ಇಟ್ಕೊಳ್ಳೇಬೇಕು, ಇಲ್ಲಾಂದರೆ ಅದು ಸೇಫ್ ಫೀಲ್ ಮಾಡಲ್ಲ. ಬಟ್ ನಿಮಗೆ ಸ್ವಲ್ಪ ಲೆವರೇಜ್ ಕೊಡ್ತೀನಿ, ಸೊ ದಟ್ ತುಂಬ ನೀವು ಐ ವುಡ್ ಸೇ ನೀವು ಆಫ್ ರೋಡಿಂಗ್ ಹೋಗ್ತಿರೋ ಅವ್ರು ಟೂರಿಂಗ್ ಮಾಡಬೇಕಾದ್ರೆ ಹಾಕುವಂಥ ರೈಡಿಂಗ್ ಗೇರ್ಸ್ ಹಾಕೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ರೆಕಮೆಂಡೇಷನ್ ಕೊಡ್ತೀನಿ ಯಾವ ಥರ ರೈಡಿಂಗ್ ಗೇರ್ಸ್ ಹಾಕಬೇಕು, ಅಟ್ಲೀಸ್ಟ್ ಬೇರ್ ಮಿನಿಮಮ್ ಏನು ಹಾಕಬೇಕು ಅಂತ. ಆಬ್ವಿಯಸ್ಲಿ ನೀವು ಸೇಫರ್ ಫೀಲ್ ಮಾಡ್ತೀರಾ ಅಂದರೆ ನಿಮಗೆ ಬೆಸ್ಟ್ ಪಾಸಿಬಲ್ ರೈಡಿಂಗ್ ಗೇರ್ಸ್ ಹಾಕಿ. ಬಟ್ ಬೇರ್ ಮಿನಿಮಮ್ ಏನು ಹಾಕಬೇಕಂದ್ರೆ ಫಸ್ಟ್ಲಿ ಶೂಸಿಂದ ಸ್ಟಾರ್ಟ್ ಮಾಡೋಣ. ಈ ಶೂಸಲ್ಲಿ ಐ ವುಡ್ ರೆಕಮೆಂಡ್ ನೀವು ಐದರ್ ರೈನಾಕ್ಸ್ದು ಕ್ರಾಮ್ಸ್ಟರ್ ತೊಗೋಬೋದು, ಆರ್ ನೀವು ಕ್ಲಾನ್ ಇದೆ ನೋಡಿ, ಕ್ಲಾನ್ದು D3O ಪ್ರೊಟೆಕ್ಷನ್ ಇರೋಂಥ ಶೂಸ್ ತೊಗೋಬೋದು. ದ್ಯಾಟ್ ವಿಲ್ ಬಿ ಮೋರ್ ದೆನ್ ಇನಫ್ ಬೇಸಿಕ್ ಲೆವೆಲ್ ಆಫ್ ಸೇಫ್ಟಿ ಕೊಡುತ್ತೆ. ದ ಥಿಂಗ್ ಈಸ್ ಯು ವಿಲ್ ನಾಟ್ ಬಿ ರೈಡಿಂಗ್ ದಟ್ ಮಚ್ ಫಾಸ್ಟು, ಬಟ್ ಯು ನೆವರ್ ನೋ ವಾಟ್ ವಿಲ್ ಹ್ಯಾಪನ್ ಆನ್ ದ ರೋಡ್. ಬಟ್ ಆನ್ ಮೆಜಾರಿಟಿ ಆಫ್ ದ ಟೈಮ್ಸು ನನ್ನ ಪ್ರಕಾರ ದಿಸ್ ಶೂಸ್ ವಿಲ್ ಬಿ ಏನೋ, ಬಿಕಾಸ್ ಎಂಡ್ ಆಫ್ ದ ಡೇ ನೀವು ತುಂಬ ಹೆವಿ ಆಫ್ ರೋಡ್ ಶೂಸ್ ಎಲ್ಲ ಹಾಕೊಂಡ್ಬಿಟ್ರೆ ಸೇಫ್ಟಿ ಕೊಡುತ್ತೆ, ಬಟ್ ಯು ವಿಲ್ ನಾಟ್ ಬಿ ಕಂಫರ್ಟೇಬಲ್ ಓವರ್ ಆಲ್ ಈಸ್ ವಾಟ್ ಐ ಫೀಲ್. ರೈಡಿಂಗ್ ಪ್ಯಾಂಟಿಗೆ ಬರೋದಾದರೆ ನಿಮಗೆ ರೈಡಿಂಗ್ ಪ್ಯಾಂಟ್ ಕಂಫರ್ಟೇಬಲ್ ಅಂದರೆ ರೈಡಿಂಗ್ ಪ್ಯಾಂಟ್ ಆಗಿ. ಬಟ್ ನಾನು ಐ ವುಡ್ ಸಜೆಸ್ಟ್, ಆರ್ ನಾನು ಇನ್ ಕೇಸ್ ಹೋದರೆ ಟೂರಿಂಗ್ ಆನ್ ದ ಸ್ಕೂಟರು, ಐ ವಿಲ್ ವೇರ್ ಎ ರೈಡಿಂಗ್ ಜೀನ್ಸು. ಸೊ ರೈಡಿಂಗ್ ಜೀನ್ಸು ನೀವು ಐದರ್ ರೈನಾಕ್ಸ್ ತೊಗೋಬೋದು ಆರ್ ವೈಟರ್. ಇಬ್ಬರದ್ದು ರೈಡಿಂಗ್ ಜೀನ್ಸ್ ಚೆನ್ನಾಗಿದೆ, ನಿಮಗೆ ಲೆವೆಲ್ 2 ಪ್ರೊಟೆಕ್ಷನ್ ಇಬ್ಬರು ಕೊಡ್ತಾ ಇದ್ದಾರೆ. ಸೊ ಇಟ್ ಈಸ್ ಮೋರ್ ದೆನ್ ಇನಫ್ ನನ್ನ ಒಪಿನಿಯನಲ್ಲಿ. ದ್ಯಾಟ್ ಈಸ್ ವಾಟ್ ಐ ವುಡ್ ಬಿ ವೇರಿಂಗು. ಜಾಕೆಟ್ಗೆ ಬರೋದಾದರೆ ಐ ವುಡ್ ಸೇ ದ್ಯಾಟ್ ಡೆಫಿನೆಟ್ಲಿ ಯು ಹ್ಯಾವ್ ಟು ವೇರ್ ಅ ಲೈಟ್ ಜಾಕೆಟ್. ಬಿಕಾಸ್ ಮೊದಲೇ ಹೇಳಿದ್ದೀನಿ, ತುಂಬ ಫೆಟಿಗ್ ಫೀಲ್ ಮಾಡ್ತೀರಾ, ತುಂಬ ಹೆವಿ ರೈಡಿಂಗ್ ಜಾಕೆಟ್ ಹಾಕಬೇಡಿ. ಇನ್ ಕೇಸ್ ನೀವು ರೈನಲ್ಲಿ ರೈಡ್ ಮಾಡ್ತೀರಾ ಅಂದರೆ ಸೊ ರೈನ್ ಜಾಕೆಟ್ ಸಪ್ರೇಟಾಗಿ ಇಟ್ಕೊಂಡಿರಿ. ಸೊ ಅದನ್ನು ಮೇ ಬಿ ಡಿಕ್ಕಿ ಒಳಗಡೆ ಇಟ್ಕೊಂಡಿರಿ ಇನ್ ಕೇಸ್ ರೈನ್ ಬರುತ್ತೆ ಅಂದರೆ. ಸೊ ರೈನಾಕ್ಸ್ದು ಆ್ಯಂಡ್ ಈವನ್ ಡೆಕಾಥ್ಲಾನಲ್ಲೂ ನಿಮಗೆ ರೈನ್ ಕವರ್ ಸಿಗುತ್ತೆ, ಅದನ್ನು ಇಟ್ಕೊಂಡಿರಿ ಅಷ್ಟೇ. ಬಟ್ ಜಾಕೆಟ್ ನನ್ನ ಪ್ರಕಾರ ಆದಷ್ಟು ಮೆಶ್ ಜಾಸ್ತಿ ಇರುವಂಥ ಜಾಕೆಟ್ ತೊಗೊಳ್ಳಿ. ಆ್ಯಂಡ್ ನನ್ನ ಒಪಿನಿಯಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟು ಮಾಡಬೇಡಿ. ಬೆಟರ್ ನೀವು ಐ ಥಿಂಕ್ ಈಗ ರೈನಾಕ್ಸು ವೈಟರ್ ಇಬ್ಬರು ನಿಮಗೆ ಸಿಟಿ ರೈಡಿಂಗ್ ಜಾಕೆಟ್ಸ್ ಕೊಡ್ತಾ ಇದ್ದಾರೆ. ಸೊ ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಬೈ ದೋಸ್ ರೈಡಿಂಗ್ ಜಾಕೆಟ್ಸು. ಸೊ ದಟ್ ವಿಲ್ ಬಿ ಚೀಪರ್ ಆಲ್ಸೋ, ಇಟ್ ವಿಲ್ ಬಿ ಕಂಫರ್ಟೇಬಲ್ ಆಲ್ಸೋ ಇನ್ ಅ ವೇ. ಸೊ ದ್ಯಾಟ್ ಈಸ್ ದ ಥಿಂಗು. ಗ್ಲೌಸು ಅಗೇನ್ ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಬೈ ದ ಸಿಟಿ ರೈಡಿಂಗ್ ಗ್ಲೌಸು. ಸೊ ಐ ಥಿಂಕ್ ಮೆನಿ ಕಂಪನೀಸ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಯಾವುದು ನಿಮಗೆ ಚೀಪರ್ ಅನಿಸುತ್ತೆ ಆರ್ ವಿಚ್ ಎವರ್ ಫೀಲ್ಸ್ ಗುಡ್ ಇನಫ್ ಆರ್ ಸೇಫರ್ ಇನಫ್ ಫಾರ್ ಯು, ಗೋ ಅಹೆಡ್ ಆ್ಯಂಡ್ ಬೈ ದ ರೈಡಿಂಗ್ ಗ್ಲೌಸು. ಬಟ್ ದ ರೈಡಿಂಗ್ ಗ್ಲೌಸು ಮತ್ತು ರೈಡಿಂಗ್ ಜಾಕೆಟ್ ಡೆಫಿನೆಟ್ಲಿ ಹಾಕಿ. ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಪ್ರೊಟೆಕ್ಷನ್ನು ಫ್ರಾಮ್ ಆಬ್ವಿಯಸ್ಲಿ ದ ಮಿಸ್ ಹ್ಯಾಪು, ಬಟ್ ಆಲ್ಸೋ ಪ್ರೊಟೆಕ್ಷನ್ ಫ್ರಮ್ ದ ವಿಂಡ್. ಬಿಕಾಸ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಯು ಕ್ಯಾನಾಟ್ ಹ್ಯಾವ್ ಅ ಹ್ಯೂಜ್ ವಿಂಡ್ ಸ್ಕ್ರೀನು. ಆ್ಯಂಡ್ ನೀವು ಸಿಟ್ಟಿಂಗ್ ಪಾಸ್ಚರ್ ನಿಮಗೆ ಗೊತ್ತು ಯಾವ ಥರ ನೀವು ಕಂಫರ್ಟೇಬಲ್ ರೈಡಿಂಗ್ ಪಾಸ್ಚರಲ್ಲಿ ಇರ್ತೀರ. ಸೊ ವಿಂಡ್ ತುಂಬ ಬ್ಲಾಸ್ಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ನನ್ನ ಒಪಿನಿಯನ್ನಿ ಗ್ಲೌಸ್ ಮತ್ತು ಜಾಕೆಟ್ನ ಎಸ್ಪೆಷಲಿ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹಾಕಲೇಬೇಕು, ಇಲ್ಲಾಂದರೆ ನೀವು ತುಂಬಾ ಫೆಟಿಗ್ ಫೀಲ್ ಮಾಡ್ತೀರಾ. ಸೊ ದಟ್ ಈಸ್ ದ ರೀಸನ್ ವೈ ಐ ಆಮ್ ಟೆಲಿಂಗ್ ಯು. ಆ್ಯಂಡ್ ಹೆಲ್ಮೆಟ್ ಬಗ್ಗೆ ಬರೋದಾದರೆ ನೋ ಕಾಂಪ್ರಮೈಸಸ್ಸು. ವಾಟ್ ಎವರ್ ಬೆಸ್ಟ್ ಮನಿ ಕ್ಯಾನ್ ಬೈ
ಯು ಹ್ಯಾವ್ ಟು ಬೈ ಇಟ್. ನಿಮ್ಮ ಹತ್ರ ಏನು ಫಿನಾನ್ಷಿಯಲ್ ಸಿಚುವೇಷನ್ ಇದೆ, ಏನು ಬಜೆಟ್ ಇದೆ, ಬೇಸ್ಡ್ ಆನ್ ದಟ್ ತೊಗೊಳ್ಳಿ. ದೆರ್ ಈಸ್ ಆಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸಸ್ಸು. ಅಗೇನ್ ನಿಮಗೂ ಒಂದು ಮೋಟರ್ ಸೈಕಲ್ ರೈಡಿಂಗ್ ಆನ್ ದ ಹೈವೇ ನೋ ಡಿಫ್ರೆನ್ಸ್ ಇದೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಆನ್ ದ ರೋಡು. ಸೊ ಬೆಟರ್ ಬಿ ಸೇಫು. ಹೆಲ್ಮೆಟಲ್ಲಿ ಆಬ್ಸಲ್ಯೂಟ್ಲಿ ಝೀರೋ ಕಾಂಪ್ರಮೈಸಸ್ಸು. ಹಾಫ್ ಹೆಲ್ಮೆಟೆಲ್ಲ ಹಾಕೋಕೆ ಹೋಗಬೇಡಿ, ಇದನ್ನು ನಾನು ಕಮ್ಮಿ ಹಾಕ್ಬೋದು ಅಂದರೆ ಡೋಂಟ್ ಈವನ್ ಥಿಂಕ್ ಅಬೌಟ್ ಇಟ್. ಓಕೆನಾ? ಸೊ ದಟ್ ಈಸ್ ದ ಥಿಂಗು. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಏನೇನು ಬೈಕಲ್ಲಿ ಮಾಡಿಫಿಕೇಷನ್ ಮಾಡಬೇಕು, ಇಲ್ಲ ಮಾಡಿಫಿಕೇಷನ್ ಮಾಡಬೇಕಾ ಮಾಡಬಾರ್ದ ಅಂತ. ಟು ಬಿ ವೆರಿ ಆನೆಸ್ಟು, ಅಷ್ಟೊಂದೇನು ಮಾಡಿಫಿಕೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಗೋ ಹೆಡ್, ಯು ಕ್ಯಾನ್ ರೈಡ್ ದ ಬೈಕ್ ಆ್ಯಸ್ ಇಟ್ ಈಸ್. ಇದ್ರ ಬಗ್ಗೆ ನಾನು ಹೇಳೋದು ಮರ್ತಾಯಿತು. ಜನರಲಿ ನೀವು ಸ್ಕೂಟರಲ್ಲಿ ಹೋಗ್ತೀರಂದರೆ ಐ ವುಡ್ ಸೇ ಇಟ್ ಈಸ್ ಬೆಟರ್ ಟು ಗೋ ಸೋಲೋ ಆ್ಯಕ್ಚುಲಿ. ಬಟ್ ನೀವು ಪಿಲಿಯನ್ ಜೊತೆ ಹೋಗ್ತಾ ಇದ್ದೀರಾ ಅಂದರೆ ಐ ಥಿಂಕ್ ಬೆಟರ್ ನೀವು ಏನು ಮಾಡಿಫಿಕೇಷನ್ಸ್ ಮಾಡಬೇಡಿ. ಇಬ್ಬರೂ ಬ್ಯಾಕ್ ಪ್ಯಾಕ್ ಕ್ಯಾರಿ ಮಾಡಬೇಕಾಗತ್ತೆ. ನೀವು ಬ್ಯಾಕ್ ಪ್ಯಾಕ್ ಮಾಡಬೇಕಾದ್ರೆ ನಿಮ್ಮದು ವೈಫು ನಿಮ್ಮ ಫ್ರೆಂಡು ಬ್ಯಾಕ್ ಪ್ಯಾಕ್ ಕ್ಯಾರಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಬಾಕಿ ಎಲ್ಲ ನೀವು ಡಿಕ್ಕಿ ಒಳಗಡೆ ಇಡಬೇಕಾಗತ್ತೆ. ದಟ್ ಈಸ್ ಹೌ ಯು ಹ್ಯಾವ್ ಟು ಗೋ. ಸೊ ಆವಾಗ ಅಷ್ಟೊಂದು ಮಾಡಿಫಿಕೇಷನ್ ಮಾಡೋಕ್ಕಾಗಲ್ಲ ಈ ಪಿಲಿಯನ್ ಜೊತೆ ಹೋಗ್ತಾ ಇದ್ದೀರ ಅಂದರೆ. ಬಟ್ ನನ್ನ ಒಪಿನಿಯನ್ಲಿ ನೀವು ಸ್ಕೂಟರ್ನ ಎಂಜಾಯ್ ಮಾಡಬೇಕಂದ್ರೆ ಬೆಸ್ಟ್ ರಿಡನ್ ಸೋಲೋ ಓನ್ಲಿ. ಸೊ ಸೋಲೋ ಹೋಗ್ತಾ ಇದ್ದೀರಾ ಅಂದರೆ ದೀಸ್ ಆರ್ ದ ಐ ವುಡ್ ಸೇ ರೆಕಮೆಂಡೇಷನ್ ನನ್ನ ಒಪಿನಿಯನ್ಲಿ ಮಾಡಿಫಿಕೇಷನ್ಲಿ. ಫಸ್ಟ್ ಒನ್ ಬಂದ್ಬಿಟ್ಟು ಈಸ್ ದ ಕ್ರ್ಯಾಶ್ ಗಾರ್ಡ್ಸು. ಸೊ ಬೈಕ್ಗೆ ನೀವು ಯಾವ ಥರ ಇಂಪಾರ್ಟೆನ್ಸ್ ಕೊಡ್ತೀರಾ ಕ್ರ್ಯಾಶ್ ಗಾರ್ಡಲ್ಲಿ, ಇದಕ್ಕೂ ಅದೇ ಥರ ನೀವು ಕ್ರ್ಯಾಶ್ ಗಾರ್ಡ್ ಹಾಕಿ. ನೀವು ಪಿಲಿಯನ್ ಜೊತೆ ಹೋಗ್ತಾ ಇದ್ದೀರೋ ಆಗ್ಬೋದು, ಬಟ್ ಐ ಥಿಂಕ್ ನಿಮಗೆ ಹೆವಿಯರ್ ಫೀಲ್ ಆಗುತ್ತೆ, ಅವ್ರ ಬೈಕ್ ಮುಂದೆ ಮೂವ್ ಆಗಲ್ಲ ಅಂತ ನಾನು ಅದನ್ನು ರೆಕಮೆಂಡ್ ಮಾಡಿಲ್ಲ. ಬಟ್ ಇನ್ ಕೇಸ್ ನೀವು ಸೋಲೋ ಹೋಗ್ತಾ ಇದ್ದೀರ ಅಂದರೆ ಇಟ್ ಈಸ್ ಬೆಟರ್ ನೀವು ಕ್ರ್ಯಾಶ್ ಗಾರ್ಡ್ ಡೆಫಿನೆಟ್ಲಿ ಹಾಕಿ ನೀವು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಮಾಡಿಫಿಕೇಷನ್ ಆಲ್ರೆಡಿ ಹೇಳಿದ್ದೀನಿ, ದ ವಿಂಡ್ ಪ್ರೊಟೆಕ್ಷನ್ ನಿಮಗೆ ಆದಷ್ಟು ಸಿಕ್ಕಿದಷ್ಟು ಒಳ್ಳೆಯದು. ಸೊ ಐ ವುಡ್ ಸೇ ಇನ್ ಕೇಸ್ ನಿಮ್ಮದು ಸ್ಕೂಟರ್ ಅಲೌ ಮಾಡುತ್ತೆ ಟು ಹ್ಯಾವ್ ಅ ವಿಂಡ್ ಸ್ಕ್ರೀನು, ನೀವು ಡೆಫಿನೆಟ್ಲಿ ವಿಂಡ್ ಸ್ಕ್ರೀನ್ ಹಾಕಿ. ಆಬ್ವಿಯಸ್ಲಿ ಆಫ್ಟರ್ ಮಾರ್ಕೆಟ್ ನಿಮ್ಮ ಕೈಯಲ್ಲಿ ಏನಾದರೂ ಮಾಡಿಫಿಕೇಷನ್ ಮಾಡೋಕ್ಕಾಗತ್ತೆ ಅಂದರೂ ಮಾಡಿ. ವಿಂಡ್ ಪ್ರೊಟೆಕ್ಷನ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ನಿಮಗೆ ಲೊಕೇಶನ್ನ ಎಸ್ಪೆಷಲಿ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಬೇಗ ರೀಚ್ ಮಾಡೋಕ್ಕೆ. ನೆಕ್ಸ್ಟ್ ಮಾಡಿಫಿಕೇಷನ್ನು ಐ ವುಡ್ ಸೇ ನೀವೊಂದು ಟಾಪ್ ಬಾಕ್ಸ್ ತೊಗೋಬೋದು. ಟಾಪ್ ಬಾಕ್ಸ್ದು ತುಂಬ ಯೂಸ್ ಇದೆ ಇನ್ನು ಸ್ಕೂಟರ್ ತೊಗೊಂಡ್ರೆ. ಬಟ್ ಟಾಪ್ ಬಾಕ್ಸ್ ಆದಷ್ಟು ನೀವು ಪ್ಲಾಸ್ಟಿಕ್ ಟಾಪ್ ಬಾಕ್ಸ್ ತೊಗೊಳ್ಳಿ. ಅರೌಂಡ್ 20 to 25 ಲೀಟರ್ಸ್ ಅಷ್ಟು ತೊಗೊಂಡ್ರೆ ಸಾಕು ಪ್ಲಾಸ್ಟಿಕ್ ಟಾಪ್ ಬಾಕ್ಸು. ಸೊ ಇದರಲ್ಲಿ ನೀವು ಆಬ್ವಿಯಸ್ಲಿ ಲಿಟಲ್ ಬಿಟ್ ನೀವೇನಾದರೂ ಲಗೇಜಸ್ನ ಅದರಲ್ಲಿ ಹಾಕಬೇಕಾದ್ರೆ, ಅಂದರೆ ನೀವು ಸ್ಮಾಲ್ ಟ್ರಿಪ್ ಹೋಗ್ತಾ ಇದ್ರೆ ಅದರಲ್ಲೇ ಲಗೇಜ್ ಇಡ್ಬೋದು. ಆ್ಯಂಡ್ ಆಲ್ಸೋ ನೀವು ಟೂಲ್ಸ್ ಏನಾದರೂ ಬೇಕಿದ್ದರೆ, ಸೊ ಟೂಲ್ಸು ಫಾರ್ ಪಂಚರ್ ರಿಪೇರ್ ಕಿಟ್ಟು, ಆಲ್ ದೋಸ್ ಥಿಂಗ್ಸ್ನ ನೀವು ಯು ಕ್ಯಾನ್ ಕೀಪ್ ಇಟ್ ಇನ್ ದ ಟಾಪ್ ಬಾಕ್ಸು. ಆ್ಯಂಡ್ ಆಲ್ಸೋ ಲಿಟಲ್ ಬಿಟ್ ನೀವು ಫುಡ್ನೂ ಕ್ಯಾರಿ ಮಾಡ್ಬೋದು. ಥಿಂಗ್ ಈಸ್, ನೀವು ಸ್ಕೂಟರ್ ನಾನು ಹೇಳಿದ್ದೀನಿ ನೋಡಿ, ನೀವು ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇದೆ ಇಷ್ಟು ಅವರ್ಸಲ್ಲಿ ರೀಚ್ ಆಗಿಬಿಡುತ್ತೆ. ಇಟ್ ಈಸ್ ನಾಟ್ ಗ್ಯಾರಂಟಿಡು. ಬೈಕಲ್ಲಿ ನೀವು ಮೋರ್ ಆರ್ ಲೆಸ್ ಕ್ಲೋಸ್ ಟು ದಟ್ ಟೈಮು ರೀಚ್ ಆಗ್ತೀರಾ. ಬಟ್ ಸ್ಕೂಟರಲ್ಲಿ ಆ್ಯಸೆಟ್ ಹೊಲ್ಡು ನೀವು ತುಂಬ ಬ್ರೇಕ್ಸ್ ತೊಗೊಳೋದ್ರಿಂದ ಇಟ್ ಈಸ್ ನಾಟ್ ನೆಸೆಸರಿ ನೀವು ಆ ಟೈಮಲ್ಲಿ ರೀಚ್ ಆಗ್ತೀರಾ. ಆ್ಯಂಡ್ ನೀವು ಮೇ ಬಿ ನಿಮಗೆ ಆ ಪ್ರಾಪರ್ ನಿಮಗೆ ಹೈಜಿನಿಕ್ ಫುಡ್ ಸ್ಪಾಟ್ಸು ನಿಮಗೆ ಸಿಗಲ್ಲ. ಸೊ ಬೆಟರ್ ನೀವು ಲಿಟಲ್ ಬಿಟ್ ಫುಡ್ಡು, ಬಿಸ್ಕೆಟು, ಚಿಪ್ಸು, ಲಿಟಲ್ ಬಿಟ್ ಮೇ ಬಿ ಏನೋ ಸ್ಯಾಂಡ್ವಿಚ್ ಮನೆಯಲ್ಲೇ ಮಾಡಿರೋದು, ಈ ಥರ ಎಲ್ಲ ನೀವು ಯು ಕ್ಯಾನ್ ಕ್ಯಾರಿ ಇನ್ ದ ಐ ವುಡ್ ಸೇ ದ ಟಾಪ್ ಬಾಕ್ಸು. ಇದೊಂಥರ ಡಿಫ್ರೆಂಟ್ ಫನ್ ಇರುತ್ತೆ ನಿಮಗೆ. ನಾರ್ಮಲ್ ಐ ವುಡ್ ಸೇ ಬೈಕಲ್ಲಿ ನೀವು ಈ ಥರ ಎಲ್ಲ ಮಾಡಲ್ಲ. ಯು ಕ್ಯಾನ್ ಹ್ಯಾವ್ ಲಿಟಲ್ ಬಿಟ್ ಮೋರ್ ಫುಡ್ ಕಂಪೇರ್ ಟು ನೀವು ಬೈಕಲ್ಲಿ ಹೋಗೋದಕ್ಕಿಂತ ಲಿಟಲ್ ಮೋರ್ ಫುಡ್. ಬಟ್ ಅಗೇನ್ ತುಂಬ ಓವರ್ ತಿನ್ನಬೇಡಿ ಹಂಗಂತ. ಬಟ್ ಲಿಟಲ್ ಬಿಟ್ ನಿಮಗೆ ಆ್ಯಸೆಟ್ ಹೊಲ್ಡು ಒಂದು ವೆನ್ ಎವರ್ ಯು ವಾಂಟ್ ಟು ಟೇಕ್ ಅ ಬ್ರೇಕು ಯು ಕ್ಯಾನ್ ಹ್ಯಾವ್ ದೀಸ್ ಥಿಂಗ್ಸು, ಸೊ ದಟ್ ನೀವು ಎನರ್ಜಿ ನೀವು ಯಾವಾಗಲೂ ರಿಜ್ಯುವಿನೇಟೆಡ್ ಆಗಿರಲಿ ಅಂತ. ಸೊ ದಟ್ ಈಸ್ ವೈ ಐ ವುಡ್ ಸೇ ಟಾಪ್ ಬಾಕ್ಸ್ ಇಟ್ಕೊಂಡಿರಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಗೇಜ್ ಹೆಂಗೆ ಕ್ಯಾರಿ ಮಾಡ್ತೀರಾ, ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕು. ಸೊ ಲಗೇಜ್ ಹೆಂಗೆ ಕ್ಯಾರಿ ಮಾಡ್ತೀರಾ ಅಂತ ಕೇಳೋದಾದರೆ ಸಿಂಪಲ್ ವೇ ಐ ವುಡ್ ಸೇ ಈಸ್ ನೀವೊಂದು ಟೇಲ್ ಬ್ಯಾಗ್ ತೊಗೊಳ್ಳಿ. ಐ ನೋ ಬ್ಯಾಕ್ ಪ್ಯಾಕು ತುಂಬ ಜನ ತೊಗೋತಾರೆ. ನೀವು ಬ್ಯಾಕ್ ಪ್ಯಾಕ್ನೇ ಟೇಲ್ ಬ್ಯಾಗಿಗೆ ಕನ್ವರ್ಟ್ ಮಾಡ್ತೀರಾ ಅಂತ ಮಾಡಿ. ಬಟ್ ನೀವು ಹಿಂದ್ಗಡೆ ಸೋಲೋ ರೈಡ್ ಮಾಡಬೇಕಾದ್ರೆ ಬರೀ ಹಿಂದ್ಗಡೆ ಬ್ಯಾಗ್ ಹಾಕ್ಕೊಂಡು ನೀವು ರೈಡ್ ಮಾಡಬೇಡಿ, ತುಂಬಾ ಟಯರ್ಡ್ ಆಗಿಬಿಡ್ತೀರ. ಹಿಂದ್ಗಡೆ ಪಿಲಿಯನ್ ಇರಬೇಕಾದ್ರೆ ಅಟ್ಲೀಸ್ಟ್ ಅವರು ನಿಮ್ಮದು ಬ್ಯಾಕ್ ಪ್ಯಾಕ್ನ ಇಟ್ಕೊಂಡಿರ್ತಾರೆ, ಸೊ ನಿಮ್ಮ ಬ್ಯಾಕ್ ಪೇನ್ ಆಗಲ್ಲ. ಬಟ್ ಒಬ್ಬರೇ ಹೋಗಬೇಕಾದ್ರೆ ತುಂಬ ಟಯರ್ಡ್ ಆಗುತ್ತೆ. ಸೊ ಐ ವುಡ್ ನಾಟ್ ರೆಕಮೆಂಡ್ ಬ್ಯಾಕ್ ಪ್ಯಾಕ್ ನೀವು ಬ್ಯಾಕ್ ಹಾಕ್ಕೊಂಡು ಹೋಗೋದು ಸರಿ ಹೋಗಲ್ಲ. ಸೊ ಬೆಟರ್ ನೀವು ಟೇಲ್ ಬ್ಯಾಗ್ ತೊಗೊಳ್ಳಿ. ಸೊ ನಂದು ರೆಕಮೆಂಡೇಷನು ವಯಾಟರದು ಎಲಿಮೆಂಟಲ್ ಟೇಲ್ ಬ್ಯಾಗು ಅರೌಂಡ್ 30 ಲೀಟರ್ಸ್. ಸೊ 30 ಲೀಟರ್ಸ್ ವಿಲ್ ಬಿ ಮೋರ್ ದನ್ ಇನಫ್ ನನ್ನ ಒಪಿನಿಯನ್ಲಿ. ಸೊ ಅದಕ್ಕಿಂತ ಜಾಸ್ತಿ ಇದ್ದರೆ ಏನಾದರೂ ಬೇರೆ ಏನಾದರೂ ಸ್ಟಫ್ ನೀವು ಕ್ಯಾರಿ ಮಾಡಿ ಇಮಿಡಿಯೇಟಾಗಿ ತೆಗಿಬೇಕಾಗಿರೋಂಥ ಸ್ಟಫ್ ನೀವು ಕ್ಯಾರಿ ಮಾಡಬೇಕಂತ ಇದ್ದೀರ ಅಂದರೆ ಯು ಕ್ಯಾನ್ ಕೀಪ್ ಇಟ್ ಇನ್ ದ ಡಿಕ್ಕಿ. ಐ ವುಡ್ ಸೇ ಡಿಕ್ಕಿನ ಓವರ್ ಫಿಲ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಸೊ ಏನಾದರೂ ಇಂಪಾರ್ಟೆಂಟ್ ಇದೆ ವಿಚ್ ಯು ವಾಂಟ್ ಇಮಿಡಿಯೇಟ್ಲಿ ನಿಮ್ಗೆ ಬೇಕು, ಲೈಕ್ ವಾಟರ್ ಬಾಟಲು, ಆಲ್ ದೋಸ್ ಥಿಂಗ್ಸ್ನ ನೀವು ಡಿಕ್ಕಿಯಲ್ಲಿ ಇಡ್ಬೋದು. ಸೊ ಇಷ್ಟೇ ನೀವು ಮಾಡಿಫಿಕೇಷನ್ ನಾನು ರೆಕಮೆಂಡ್ ಮಾಡ್ತೀನಿ. ಅವಶ್ಯಕತೆ ಇಲ್ಲ ಇದೆಲ್ಲ ಮಾಡಲೇಬೇಕು ಅಂತ ಇಲ್ಲ, ಬಟ್ ಇದಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ವಾಟ್ ವಿಲ್ ಬಿ ದ ಐಡಿಯಲ್ ಸ್ಕೂಟರ್ ಟು ರೈಡ್ ಆನ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಯಾವುದಾದ್ರೂ ಸ್ಕೂಟರ್ ತೊಗೋಬೋದು. ಐಡಿಯಲಿ ನೀವು ಇದೇ ತೊಗೋಬೇಕು ಅದೇ ತೊಗೋಬೇಕಂತ ಇಲ್ಲ. ಬಟ್ ನಂದು ರೆಕಮೆಂಡೇಷನ್ನು ಸೊ ದಟ್ ನೀವು ಪಾಯಿಂಟ್ ಎ ಟು ಪಾಯಿಂಟ್ ಬಿ ಕ್ವಿಕ್ಕಾಗಿ ರೀಚ್ ಆಗಲಿ ಅಂತ. ಸೊ ಫಸ್ಟ್ ಥಿಂಗು ಐ ವುಡ್ ಸೇ ಯು ಶುಡ್ ಬಿ ಏಬಲ್ ಟು ಕಂಫರ್ಟೇಬಲಿ ಅಂತ ಹೇಳಲ್ಲ, ಏಬಲ್ ಟು ಕ್ರೂಸ್ ಅರೌಂಡ್ 70 to 80 km/h. ಸೊ ಐ ನೋ ಸ್ಕೂಟರ್ಸ್ ನಿಮಗೆ 70 to 80 ಅಂದರೆ ಸ್ವಲ್ಪ ಸ್ಟ್ರೆಸ್ ಆಗೇ ಆಗುತ್ತೆ. ಬಟ್ ಇಟ್ ಶುಡ್ ನಾಟ್ ಬಿ ಲೈಕ್ 70 to 80 ಹೋಗೋಕ್ಕೆ ತುಂಬ ಕಷ್ಟಪಡ್ಕೊಂಡು ಹೋಗ್ತಾ ಇದ್ದರೆ ಅದು ಇಟ್ ವಿಲ್ ನಾಟ್ ಬಿ ಗ್ರೇಟು. ಸೊ ಲಿಟಲ್ ಬಿಟ್ ಕಂಫರ್ಟೇಬಲಿ 70 to 80 ಹೋಗಬೇಕು. ಐ ವುಡ್ ಸೇ ಕ್ರೂಸ್ ಮಾಡೋ ಥರ ಕೇಪಬಿಲಿಟಿ ಇರಬೇಕು. ಸೊ ಈ ಥರ ಕೇಪಬಿಲಿಟಿ ಇರಬೇಕಂದ್ರೆ ಐ ವುಡ್ ಸೇ ನಿಮಗೆ ಮಿನಿಮಮ್ ರೆಕಮೆಂಡೇಷನ್ ನಂದಿರೋದು ಈಸ್ 125cc ಇರುವಂಥ ಸ್ಕೂಟರ್ ಇದ್ದರೆ ಚೆನ್ನಾಗಿರುತ್ತೆ. ಅಗೇನ್ ದಿಸ್ ಇಸ್ ಮೋರ್ ಐಡಿಯಲ್ ಸಿನಾರಿಯೋ ನಾನು ಹೇಳ್ತಾ ಇರೋದು. 125cc ಇದ್ದರೆ ಐ ಥಿಂಕ್ ನೀವು ಆರಾಮಾಗಿ ಕಂಫರ್ಟೇಬಲಿ
ಟೂರ್ ಮಾಡ್ಬೋದು. ಅಗೇನ್ ನೀವು ಬ್ರೇಕ್ಸ್ ತೊಗೋತೀರಾ ಇದರಲ್ಲೂ, ಬಟ್ ನೀವು ಸ್ವಲ್ಪ ಬೇಗ ರೀಚ್ ಆಗ್ಬೋದು ಲೊಕೇಶನ್ನ ಕಂಪೇರ್ ಟು ಅದರ್ ಸ್ಕೂಟರು. ದಟ್ ಈಸ್ ವಾಟ್ ಐ ವುಡ್ ಸೇ. ಆ್ಯಂಡ್ ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಇಲ್ಲಿ ನಾನು ಆಬ್ವಿಯಸ್ಲಿ ಸ್ಕೂಟರು ಯಾವ ಫ್ಯೂಲ್ ಯೂಸ್ ಮಾಡುತ್ತೆ ಅಂತ ಹೇಳಿಲ್ಲ, ಪೆಟ್ರೋಲಾ ಇ ವಿನ ಅಂತ. ಇ ವಿ ನೀವು ಕನ್ಸಿಡರ್ ಮಾಡ್ಬೋದಾ, ರಿವರ್ ಎಂಡಿ ಆ ಥರ ಎಲ್ಲ ಇದೆ, ತುಂಬ ಕಂಫರ್ಟೇಬಲ್ ಸ್ಕೂಟರ್ ಇದೆ. ಸೊ ಈ ಥರ ಎಲ್ಲ ಇರಬೇಕಾದ್ರೆ ಇ ವಿನೂ ಟ್ರೈ ಮಾಡ್ಬೋದು, ಈ ಥರ ಟ್ರೈ ಮಾಡ್ಬೋದು ಅಂತೆಲ್ಲ ಅನಿಸುತ್ತಾ ಇರುತ್ತೆ. ಬಟ್ ಮೈ ರೆಕಮೆಂಡೇಷನು ಆ್ಯಸ್ ಆಫ್ ನಾವು ನನಗೆ ಗೊತ್ತಿರೋಂಗೆ ದ ಎಲೆಕ್ಟ್ರಿಕ್ ಇನ್ಫ್ರಾಸ್ಟ್ರಕ್ಚರು ಆ ಲೆವೆಲ್ ಇಲ್ಲ. ಎಸ್ಪೆಷಲಿ ಸ್ಕೂಟರಲ್ಲಿ ಆಲ್ರೆಡಿ ನೀವು ಟೈರ್ ಆಗ್ತಿದ್ದೀರಾ ಆ್ಯಂಡ್ ರೋಡಲ್ಲಿ ನಿಮಗೆ ಗೊತ್ತು ಸಿಚುವೇಶನ್ ಅಷ್ಟೊಂದು ಅನ್ಸರ್ಟನಿಟಿ ಇರುತ್ತೆ. ಸೊ ಆ ಥರ ಇರಬೇಕಾದ್ರೆ ಐ ವುಡ್ ರೆಕಮೆಂಡ್ ಯು ಟು ಚೂಸ್ ಅ ಪೆಟ್ರೋಲ್ ಸ್ಕೂಟರು. ಸೊ ದಟ್ ಈಸ್ ಮೈ ರೆಕಮೆಂಡೇಷನು. ಅದು ಬಿಟ್ಟು ನಿಮ್ಮ ಮೇಲೆ ಇರೋದು, ನಿಮ್ಗೆ ಏನು ಇಷ್ಟ ಇದೆ ಅದು ಮಾಡಿ. ಸೊ ಎನಿವೇ, ನಂದು ಫೇವ್ರೇಟ್ ರೆಕಮೆಂಡೇಷನ್ ಕೊಡ್ತೀನಿ, ಯಾವ ಸ್ಕೂಟರು ನಾನು ಇನ್ ಕೇಸ್ ಈ ಥರ ಬೈಕ್ ಟೂರಿಂಗ್ ಮಾಡಬೇಕಾದ್ರೆ ಯಾವುದರಲ್ಲಿ ಹೋಗ್ತಾ ಇದೆ ಅಂತ. ಐ ವುಡ್ ಸೇ ನೀವು ಯಾವುದಾದ್ರೂ ಸ್ಕೂಟರ್ ತೊಗೋಬೋದು. ಆಲ್ರೆಡಿ ಹೇಳಿದ್ದೀನಿ 125 cc ಇರುವಂಥ ಯಾವುದಾದ್ರೂ ಸ್ಕೂಟರ್ ತೊಗೊಳ್ಳಿ ನನ್ನ ಒಪಿನಿಯಲ್ಲಿ, ಆರ್ 125 cc ಮೇಲೆ ಇರುವಂಥದ್ದು. ವೆನ್ ಇಟ್ ಕಮ್ಸ್ ಟು ಫಸ್ಟ್ ಆಫ್ ಆಲ್ ನಾನು ಬಿಗರ್ ಐ ವುಡ್ ಸೇ ಮಾಸ್ ಮಾರ್ಕೆಟೆಲ್ಲೋ ಬಿಗರ್ ಸ್ಕೂಟರ್ಸ್ ಬಗ್ಗೆ ಮಾತಾಡೋದಾದರೆ ದಟ್ ಮ್ಯಾಕ್ಸಿ ಸ್ಕೂಟರ್ಸ್. ಸೊ ಏಪ್ರಿಲಿಯಾ 160 ಇದೆ ಆ್ಯಂಡ್ ಯಮಹಾದು ಏರಾಕ್ಸ್ ಇದೆ. ಯಮಹಾದು ಏರಾಕ್ಸಲ್ಲಿ ನಾನು ತುಂಬ ಜನ ನೋಡಿದ್ದೀನಿ ಟೂರ್ ಮಾಡೋದು. ಸೊ ದ್ಯಾಟ್ ಈಸ್ ದೇರು, ಅದು ಚೆನ್ನಾಗಿದೆ ಟೂರ್ ಮಾಡೋಕ್ಕೆ. ಪಾಯಿಂಟ್ ಎ ಟು ಪಾಯಿಂಟ್ ಬಿ ನೀವು ಆರಾಮಾಗಿ ರೀಚ್ ಆಗ್ತೀರಾ. ಬಟ್ ದ ಪ್ರಾಬ್ಲಮ್ ಫಾರ್ ಮೀ ಈಸ್ ನಾನು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ದೀಸ್ ಸ್ಕೂಟರ್ಸ್ ಫೀಲ್ಸ್ ಲಿಟಲ್ ಬಿಟ್ ಹೆವಿ. ಸೊ ಅದರಿಂದ ನಾನು ಈ ಥರ ಸ್ಕೂಟರಲ್ಲಿ ಹೋಗೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ನನಗೆ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಐ ವಾಂಟ್ ಟು ಹ್ಯಾವ್ ಫನ್ನು. ಇನ್ನೊಂದು ನಿಮಗೆ ಲೋವರ್ ಎಂಡಲ್ಲಿ ನೋಡೋದಾದರೆ ನಿಮಗೆ ದ ಜುಪಿಟರು, ಆ್ಯಕ್ಟಿವಾ, ಆಕ್ಸೆಸ್ ಇದೆ. ನನ್ನ ಒಪಿನಿಯಲ್ಲಿ ನಾನು ನಿಮ್ಮನ್ನ ಆ್ಯಕ್ಟಿವಾ ತೊಗೊಳಕ್ಕೆ ರೆಕಮೆಂಡ್ ಮಾಡಲ್ಲ. ಆನೆಸ್ಟ್ಲಿ ದಟ್ ಈಸ್ ನಾಟ್ ಕೈಂಡ್ ಆಫ್ ಸ್ಕೂಟರ್ ಯು ಶುಡ್ ಬಿ ಟೂರಿಂಗು. ಆ್ಯಕ್ಟಿವಾ ಒಂದು ನಾನು ರೆಕಮೆಂಡ್ ಮಾಡಲ್ಲ. ಆಕ್ಸೆಸ್ ಮತ್ತು ಜುಪಿಟರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ವೆರಿ ಕಂಫರ್ಟೇಬಲ್ ಸ್ಕೂಟರ್, ಆರಾಮಾಗಿ ನೀವು ಟೂರ್ ಮಾಡ್ಬೋದು. ಬಟ್ ನನಗೆ ಏನಂದರೆ ಅದು ಟಾಪ್ ಎಂಡಲ್ಲಿ ಆ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡಲ್ಲ. ಏನೋ 70-80 ಹೋಗುತ್ತೆ ಅದನ್ನು, ಬಟ್ ನನಗೇನೋ ಅಷ್ಟು ನನಗೆ ಅದು ಫನ್ ಕೊಡಲ್ಲ. ಸೊ ಅದಕ್ಕೆ ನನಗೆ ಸ್ಪೋರ್ಟಿ ಸ್ಕೂಟರ್ಸ್ ಜೊತೆ ನನಗೆ ಟೂರ್ ಮಾಡೋಕ್ಕೆ ಜಾಸ್ತಿ ಇಷ್ಟ. ಆ್ಯಂಡ್ ಸದ್ಯಕ್ಕೆ ನಾನು ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ, ಅಂದರೆ ಸ್ಕೂಟರ್ ಅಂದರೆ ತುಂಬ ಕಾಸ್ಟ್ಲಿ ಸ್ಕೂಟರು ತೊಗೊಳಕ್ಕಾಗಲ್ಲ. ಸೊ ಒಂದು ಒಳ್ಳೆ ಪ್ರೈಸ್ ರೇಂಜಲ್ಲಿ ಇರುವಂಥ ನನಗೆ 2 ಸ್ಕೂಟರ್ ನನಗೆ ಕಾಣ್ತಾ ಇರೋದು. ಒಂದು ಬಂದ್ಬಿಟ್ಟು ಇಸ್ ದ TVS ಎಂಟಾರ್ಕೋ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಹೀರೋ ಅವ್ರದ್ದು ಝೂಮ್ 125. ಸೊ ಈ 2 ಸ್ಕೂಟರ್ ನಾನು ತುಂಬಾ ರೆಕಮೆಂಡ್ ಮಾಡ್ತೀನಿ. TVS ಎಂಟಾರ್ಕ್ ಏನಕ್ಕೆ ರೆಕಮೆಂಡ್ ಮಾಡ್ತೀನಿ ಅಂದರೆ, ಒಂದು ಇದು ಸ್ಪೋರ್ಟಿ ಇದೆ. ಸೊ ಆ 70-80 ಕಿಲೋಮೀಟರ್ ಆರಾಮಾಗಿ ಕವರ್ ಮಾಡುತ್ತೆ, ಒಳ್ಳೆ ಪಿಕಪ್ ಇದೆ ನಿಮಗೆ. ಆ್ಯಂಡ್ ಬೀಯಿಂಗ್ ಅ ಸ್ಕೂಟರು, ಫಸ್ಟ್ ಆಫ್ ಆಲ್ ಇದರದ್ದು ನಿಮಗೆ ಸಸ್ಪೆನ್ಷನ್ ಸೆಟಪ್ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟೇಬಲ್ ಇದೆ, ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ, ಸ್ಮೂತಾಗಿದೆ ಇಂಜಿನ್ನು. ಆ್ಯಂಡ್ ಬೆಸ್ಟ್ ಪಾರ್ಟ್ ಇದರದ್ದು ಪ್ರೈಸ್ ಆಲ್ಸೋ ವೆರಿ ಗುಡ್ ಇದೆ. ಐ ವುಡ್ ಸೇ ನೀವು TVS ಎಂಟಾರ್ಕ್ದು ರೇಸ್ ಎಡಿಷನ್ ತೊಗೋತೀರ ಅಂದರೆ ದಟ್ ವುಡ್ ಬಿ ವೆರಿ ಗುಡ್, ಚೆನ್ನಾಗಿದೆ ಅದು. ಸೊ ದ್ಯಾಟ್ ಈಸ್ ದ ಥಿಂಗು. ಬಟ್ ನಂದು ಹಾನೆಸ್ಟ್ಲಿ ಇಫ್ ಐ ಹ್ಯಾವ್ ಟು ಬೈ ಅ ಸ್ಕೂಟರು ಆ್ಯಂಡ್ ನಾನು ಟೂರ್ ಮಾಡ್ತೀನಿ ಅಂದರೆ ಐ ವಿಲ್ ಚೂಸ್ ದ ಝೂಮ್ 125. ಏನಕ್ಕೆ ಅಂತ ಕೇಳೋದಾದರೆ, ಇನ್ ಟರ್ಮ್ಸ್ ಆಫ್ ನಿಮಗೆ ಸ್ಪೀಡ್ಸು 70-80 ಆರಾಮಾಗಿ ಹೋಗುತ್ತೆ. ಆ್ಯಂಡ್ ಆ್ಯಸ್ ಎ ಟುಡೇ ಆಕ್ಸಲರೇಷನು ತುಂಬ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಐ ವುಡ್ ಸೇ ಕ್ವಾಲಿಟಿ ಲೆವೆಲ್ಸಲ್ಲಿ ಡೆಫಿನೆಟ್ಲಿ ದ ಎಂಟಾರ್ಕ್ ಇಸ್ ಬೆಟರು. ಫಿಟ್ ಆ್ಯಂಡ್ ಫಿನಿಶ್ ಅದರದ್ದೆಲ್ಲ ಒಂದು ಸ್ವಲ್ಪ ಪ್ರೀಮಿಯಮ್ ಇದೆ, ಕ್ವಾಲಿಟಿ ಆ್ಯಂಡ್ ಎವ್ರಿಥಿಂಗು. ಆ್ಯಂಡ್ ಈವನ್ ಸಸ್ಪೆನ್ಷನ್ ಸೆಟಪ್ಪು ನನ್ನ ಒಪಿನಿಯಲ್ಲಿ ಎಂಟಾರ್ಕ್ದು ಸ್ವಲ್ಪ ಬೆಟರ್ ಇದೆ. ಬಟ್ ದ ಥಿಂಗ್ ಈಸ್, ಝೂಮಲ್ಲಿ ದೆರ್ ಇಸ್ ಒನ್ ಫೀಚರು ಆರ್ ಒನ್ ಕ್ವಾಲಿಟಿ, ಐ ಥಿಂಕ್ ಬೇರೆ ಮ್ಯಾನುಫ್ಯಾಕ್ಚರರ್ಸು ನನ್ನ ಒಪಿನಿಯಲ್ಲಿ ಇದನ್ನು ಫ್ಯೂಚರಲ್ಲಿ ಬೆಂಚ್ ಮಾರ್ಕ್ ಮಾಡ್ತಾರೆ. ದ್ಯಾಟ್ ಈಸ್ ಇಟ್ ಹ್ಯಾಸ್ ಫ್ರಂಟ್ ಆ್ಯಂಡ್ ಬ್ಯಾಕ್ 14 inches the wheel, and that is a huge differentiator ನನ್ನ ಒಪಿನಿಯನ್ಲಿ. and there is a huge reason why you should be considering it for touring, because see that 14 inches wheel makes you feel like that is actually a motorcycle, not a scooter. I know it is not a 17 inches wheel alla, but the thing is you will feel like it is a motorcycle. and ನಿಮಗೆ ಹ್ಯಾಂಡ್ಲಿಂಗು, ದ ಕಂಫರ್ಟು, ದ ವೇ ಯು ರೈಡು, ಎಸ್ಪೆಷಲಿ ಟೂರ್ ಮಾಡಬೇಕಾದ್ರೆ ಪಾಯಿಂಟ್ ಎ ಟು ಪಾಯಿಂಟ್ ಬಿ ನಿಮಗೆ ತುಂಬಾ ಜಾಸ್ತಿ ಕಂಫರ್ಟ್ ಫೀಲ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ 14 inches ಇದೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಂತ ನಿಮಗೆ ಇಟ್ ಡಸಂಟ್ ಫೀಲ್ ಬ್ಯಾಡ್ ಇನ್ ದ ಸಿಟಿ, ಆರ್ ನೀವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಇಟ್ ಡಸಂಟ್ ಫೀಲ್ ಹೆವಿ ಆಲ್ಸೋ. ಸೊ ನಾರ್ಮಲ್ ಆಗಿ ಫೀಲ್ ಆಗುತ್ತೆ, ಜಸ್ಟ್ ಲೈಕ್ ನಿಮ್ಮ ಎಂಟಾರ್ಕ್ ಥರನೇ. ಬಟ್ ಎಸ್, ನಿಮಗೆ ಟೂರ್ ಮಾಡಬೇಕಾದ್ರೆ ದಟ್ 14 inches ವೀಲ್ ನಿಜವಾಗ್ಲೂ ಹ್ಯೂಜ್, ಐ ವುಡ್ ಸೇ ಬೋನಸ್ಸು. that is why I would go for the Zoom 125. So these are my scooter recommendation for you. So anyway, conclude ಮಾಡಬೇಕಾದ್ರೆ the thing why I raised this topic, actually ನಾನು ಏನಕ್ಕೆ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಬಿಕಾಸ್ ದೇರ್ ಶುಡ್ ಬಿ ನೋ ರಿಸ್ಟ್ರಿಕ್ಷನ್ ಫಾರ್ ವಿಚ್ ನೀವು ಟೂರಿಂಗ್ನ ನೀವು ಅವಾಯ್ಡ್ ಮಾಡಬೇಕು. ಸೊ ನಿಮ್ಮ ಹತ್ರ ಸ್ಕೂಟರ್ ಮಾತ್ರ ಇದೆ, ಸೊ ನಾನು ಟೂರ್ ಮಾಡೋಕ್ಕಾಗಲ್ವಾ ಅಂತ ಯೋಚನೆ ಮಾಡಬೇಡಿ. ಸ್ಕೂಟರಲ್ಲೂ ಆರಾಮಾಗಿ ಟೂರ್ ಮಾಡ್ಬೋದು. ಆಲ್ರೆಡಿ ಹೇಳಿದ್ದೀನಿ, ಜನ ನಡ್ಕೊಂಡು ಟೂರ್ ಮಾಡ್ತಾ ಇದ್ದಾರೆ. ನೀವು ಸ್ಕೂಟರ್ ಇಟ್ಕೊಂಡು ಡೆಫಿನೆಟ್ಲಿ ಅದು ಜಸ್ಟ್ ಅಬೌಟ್ ಸ್ಪಿರಿಟ್ ಮಾತ್ರ ಅಲ್ಲ, ಇಟ್ ಈಸ್ ಆ್ಯಕ್ಚುಲಿ ಪಾಸಿಬಲ್, ಆರಾಮಾಗಿ ಟೂರ್ ಮಾಡ್ಬೋದು. ಜಸ್ಟ್ ನಿಮ್ಮದು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಜನ ಟೂರ್ ಮಾಡ್ತಾ ಇದ್ದಾರೆ, ಕಂಟೆಂಟ್ ಕ್ರಿಯೇಷನ್ನು ಏನು ನೋಡ್ತಾರೋ ಆರ್ ಜನ ಏನು ಅನ್ಕೋತಾರೆ, ಆಲ್ ದೋಸ್ ಥಿಂಗ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಜಸ್ಟ್ ಗೋ ಅಹೆಡ್ ಆ್ಯಂಡ್ ಯು ಕ್ಯಾನ್ ಟೂರು. ಆ್ಯಂಡ್
ಇನ್ ಜನರಲ್ ನಾನು ಹೇಳ್ತೀನಿ, ತುಂಬ ಜನ ತಲೆ ಕೆಡ್ಸ್ಕೊತಾರೆ, ಯಾವ ಬೈಕ್ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ವಾಟ್ ಈಸ್ ದಟ್ ಪರ್ಫೆಕ್ಟ್ ಬೈಕು, ಅದು ತೊಗೊಂಡ್ರೆ ಮಾತ್ರ, ಈಗ ನಾನು ಹಿಮಾಲಯನ್ ತೊಗೊಂಡ್ರೆ ಮಾತ್ರ ನಾನು ಟೂರ್ ಮಾಡ್ತೀನಿ, ಆ ಥರ ಯೋಚನೆ ಮಾಡಬೇಡಿ. ಎಸ್, ಹಿಮಾಲಯನ್ ಇಸ್ ಅ ಗ್ರೇಟ್ ಅಮೇಝಿಂಗ್ ಟೂರ್, ದೆರ್ ಇಸ್ ನೋ ಡೌಟು. ಬಟ್ ವಾಟ್ ಎವರ್ ಪಾಸಿಬಲ್ ನಿಮ್ಮ ಹತ್ರ ಇದೆ ಅದ್ರಲ್ಲಿ ಟೂರ್ ಮಾಡಿ. ಜಾಸ್ತಿ ನೀವು ತಲೆ ಕೆಡಿಸ್ಕೊಂಡು ನೀವು ನಿಮ್ಮದು ಡಿಲೇ ಮಾಡಬೇಡಿ ಡಿಸಿಷನ್ನ. ನಾನು ಈ ಬೈಕ್ನ ತೊಗೊಳ್ಳೇಬೇಕು, ಅದಾದಮೇಲೆ ಟೂರಿಂಗ್ ಮಾಡ್ತೀನಿ. ವಾಟ್ ಎವರ್ ಇವಾಗ ಕರೆಂಟ್ ಇದೆ ಆರ್ ವಾಟ್ ಎವರ್ ಪಾಸಿಬಲ್ ನಿಮ್ಮ ಹತ್ರ ಬೈ ಮಾಡೋಕ್ಕೆ, ಆಬ್ವಿಯಸ್ಲಿ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಡಿಸೈಡ್ ವಾಟ್ ಟು ಬೈ. ಬಟ್ ಒಂದ್ಸಲಿ ನೀವು ಯೋಚನೆ ಮಾಡಿದರೆ, ಒಂದ್ಸಲಿ ಬೈ ಮಾಡಾದ್ಮೇಲೆ ನೀವು ಅದ್ರ ಬಗ್ಗೆ ತುಂಬ ರಿಗ್ರೆಟು ಕೊರಗ್ತಾ ಕೂತ್ಕೊಬೇಡಿ. ವಾಟ್ ಎವರ್ ಯು ಹ್ಯಾವ್ ಟು ಎಂಜಾಯ್ ದ ಲೈಫು. ಸೊ ಟೂರ್ ಮಾಡಿ, ಮಜಾ ಮಾಡಿ. ಸ್ಕೂಟರ್ ಇದ್ರೂ ಯು ಡೋಂಟ್ ನೀಡ್ ಟು ವರಿ, ಯು ಕ್ಯಾನ್ ಟೂರ್ ಅಂತ ಹೇಳ್ತೀನಿ. ಸೊ ಎನಿವೆ, ಹೋಪ್ಫುಲಿ ನಿಮಗೆ ಇಷ್ಟ ಆಗಿರುತ್ತೆ. ನಿಮ್ಮದು ಏನಾದರೂ ಡಿಫ್ರೆನ್ಸ್ ಇನ್ ಒಪಿನಿಯನ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.